Hello everyone, welcome to Native and welcome to Biology KCT Crash Course. ಇಲ್ಲಿ ನಾನು ಮಾಡ್ತಿರುವಂಥ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಸೆಕೆಂಡ್ ಇಯರ್ PUCಯ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್. ವೆರಿ ಲೆಂದಿ ಚಾಪ್ಟರ್. ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಬರುತ್ತೆ. ಬಯೋಫೋರ್ಟಿಫಿಕೇಷನ್ ತಗೊಳ್ಳಿ, ಸಿಂಗಲ್ ಸೆಲ್ ಪ್ರೋಟೀನ್ ಆಗಿರಬಹುದು, ಇನ್ಬ್ರೀಡಿಂಗು ಮತ್ತು ಔಟ್ ಬ್ರೀಡಿಂಗು, ಎಪಿಕಲ್ಚರ್ ಬರುತ್ತೆ, ಪಿಸಿಕಲ್ಚರ್ ಬರುತ್ತೆ, ಮತ್ತು ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟು, ಪೌಲ್ಟ್ರಿ, ಅದಾದಮೇಲೆ ಟಿಶ್ಯೂ ಕಲ್ಚರ್ ಬರುತ್ತೆ ಅಲ್ವಾ, MOET, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಈ ಥರ ಎಲ್ಲ ರೀತಿಯಾದಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಬರುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಪ್ಲ್ಯಾಂಟ್ ಬ್ರೀಡಿಂಗ್, ಅದರಲ್ಲಿ 5 ಸ್ಟೆಪ್ ಇದೆ. ಸೊ ಇವುಗಳ ಎಲ್ಲ ಕಾನ್ಸೆಪ್ಟ್ಸ್ಗಳ ಮೇಲೆ ನಾನು MCQಗಳನ್ನು ಹಾಕಿ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿರೋ ಹಾಗೆ KCT ಬಯಾಲಜಿ KCT ಕ್ರ್ಯಾಶ್ ಕೋರ್ಸ್ನಲ್ಲಿ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ನಿಮಗೆ ಇದರಿಂದ ಬಹಳ ಹೆಲ್ಪ್ ಆಗ್ತದೆ. ನೀವು ಕಮೆಂಟ್ಸಲ್ಲಿ ಮಾಡ್ತಾ ಇರೋದು ನಾನು ನೋಡ್ತಾ ಇರ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಇದರಿಂದ ನನಗೆ ಮೋಟಿವೇಶನ್ ಕೂಡ ಸಿಗುತ್ತೆ. ಈಗ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಫಸ್ಟ್ ನಮಗೆ ಬರುವಂಥದ್ದು ಈ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಆಗಿರಬಹುದು ಮತ್ತು ಪೌಲ್ಟ್ರಿ ಬರ್ತಾ ಇದೆ. ಜೊತೆಗೆ ಬರುವಂಥದ್ದು ಇನ್ಬ್ರೀಡಿಂಗ್ ಹಾಗೂ ಔಟ್ ಬ್ರೀಡಿಂಗ್. ಅದರ ಮೇಲೇ ಫಸ್ಟ್ ನಾನು ಕ್ವಶನ್ಸ್ಗಳನ್ನ ತೆಗೆದಿದ್ದೇನೆ. ಈಗ ಇನ್ಬ್ರೀಡಿಂಗ್ ಅಂದರೆ ಏನಪ್ಪ? ಇನ್ಬ್ರೀಡಿಂಗ್ ಅಂತ ಹೇಳಿದ್ರೆ ಮೇಟಿಂಗ್ ಆಫ್ ದಿ ಕ್ಲೋಸ್ಲಿ ರಿಲೇಟೆಡ್, ಅಂದರೆ ಸೇಮ್ ಬ್ರೀಡ್ ಆಗಿರಬೇಕು, ಬಟ್ ಬಹಳ ಕ್ಲೋಸ್ ಆಗಿರಬೇಕು. ಹ್ಯಾವಿಂಗ್ ದ ಸೇಮ್ ಅಥವಾ ಕಾಮನ್ ಆ್ಯನ್ಸಿಸ್ಟರ್ ಇರಬೇಕು. ಒಂದೇ ಆ್ಯನ್ಸಿಸ್ಟರ್, ಅದರಿಂದ ಉತ್ಪತ್ತಿಯಾದಂಥ ಆಫ್ಸ್ಪ್ರಿಂಗ್ಸ್ಗಳು ಮೇಟ್ ಮಾಡ್ತಾ ಕೊನೆಗೆ ಇನ್ನೂ ಅತಿ ಹೆಚ್ಚು ಏನು ಮಾಡ್ತದೆ, ಆಫ್ಸ್ಪ್ರಿಂಗ್ಸ್ಗಳನ್ನು ಉತ್ಪತ್ತಿ ಮಾಡ್ತಾ ಹೋಗ್ತದೆ. ಅಂದರೆ ವಿತಿನ್ ದ ಫ್ಯಾಮಿಲಿ ಮೇಟಿಂಗ್ ಅಕ್ಕರಿಂಗ್. ಸೊ ಮೇಟಿಂಗ್ ಆಫ್ ದಿ 2 ಕ್ಲೋಸ್ಲಿ ರಿಲೇಟೆಡ್ ಆ್ಯನಿಮಲ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಬ್ರೀಡ್ ಫಾರ್ 4 to 6 ಜನರೇಷನ್. ಇದಕ್ಕೆ ನಾವು ಇನ್ಬ್ರೀಡಿಂಗ್ ಅಂತ ಕರಿತೀವಿ. ಒಂದು ಸಿಂಪಲ್ ಆದ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಈಗ ನಮ್ಮ ಮನೇಲಿ 2 ಲ್ಯಾಬ್ರಡಾರ್ ರಿಟ್ರೀವರ್ಸ್ ಇದೆ, ಒಂದು ಮೇಲ್ ಮತ್ತು ಫೀಮೇಲ್. ಅವುಗಳೆರಡು ಮೇಟ್ ಮಾಡಿ ಒಂದು 4 ಆಫ್ಸ್ಪ್ರಿಂಗ್ಸ್ಗಳನ್ನು ಉತ್ಪತ್ತಿ ಮಾಡ್ತದೆ. ಪುನಃ ಆ 4 ಆಫ್ಸ್ಪ್ರಿಂಗ್ಸ್ಗಳು ಪುನಃ ಮೇಟ್ ಮಾಡಿ ಅವುಗಳ ನಡುವೆ ಮೇಟ್ ಆಗಿಬಿಟ್ಟು ಇನ್ನೊಂದು 16, ಟೋಟಲ್ ಆಗಿ ಒಂದು ಫ್ಯಾಮಿಲಿಯಲ್ಲಿ 16 ಲ್ಯಾಬ್ರಡಾರ್ ರಿಟ್ರೀವರ್ ಆಗ್ತದೆ. ಸೊ ಇದರಿಂದ ಏನು ನಮಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ವಿತಿನ್ ದ ಸೇಮ್ ಫ್ಯಾಮಿಲಿ, ವಿತಿನ್ ದ ಸೇಮ್ ಬ್ರೀಡ್, ಹ್ಯಾವಿಂಗ್ ದ ಕಾಮನ್ ಆ್ಯನ್ಸಿಸ್ಟರ್, ಬ್ರೀಡಿಂಗ್ ಆಗ್ತಾ ಇದೆ, ಮೇಟಿಂಗ್ ಆಗ್ತಾ ಇದೆ. ಇದರಿಂದ ನಮಗೆ ಹೋಮೋಝೈಗೋಸಿಟಿ ಸಿಗ್ತಾ ಇದೆ. ವಾಟ್ ಈಸ್ ಹೋಮೋಝೈಗೋಸಿಟಿ ಅಂದರೆ ಸಿಮಿಲರ್ ಜೀನ್ಸು, ಅಂದರೆ ಒಂದೇ ಜೀನ್ಸು, ಆ ಫ್ಯಾಮಿಲಿ ಇಡೀ ಸರ್ಕ್ಯುಲೇಟ್ ಆಗ್ತಿರುವಂಥ ಜೀನ್ಸ್ ಅದು. ಇದಕ್ಕೆ ನಾವು ಪ್ಯೂರ್ ಲೈನ್ಸ್ ಅಂತ ಕರಿತೀವಿ. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಇನ್ಬ್ರೀಡಿಂಗ್? ಅಡ್ವಾಂಟೇಜ್ ಅಂತ ಹೇಳಿದ್ರೆ ಒಂದು ಹೋಮೋಝೈಗೋಸಿಟಿ, ಇನ್ನೊಂದು ಅಕ್ಯುಮುಲೇಷನ್ ಆಫ್ ದಿ ಈ ಸುಪೀರಿಯರ್ ಜೀನ್ಸ್. ಯಾವುದಾದ್ರು ಒಳ್ಳೆ ಜೀನ್ ಇದ್ದರೆ ಅದು ಅಲ್ಲೇ ಇರ್ತದೆ, ಅದೆಲ್ಲಿ ಹೋಗೋದಿಲ್ಲ. ಮತ್ತು ಎಲಿಮಿನೇಷನ್ ಆಫ್ ದಿ ಹಾರ್ಮ್ಫುಲ್ ರಿಸೆಸಿವ್ ಜೀನ್ಸ್. ಯಾವುದಾದ್ರೂ ರಿಸೆಸಿವ್ ಜೀನ್ಸ್ಗಳು ಯಾವುದಾದ್ರೂ ಡಿಸೀಸನ್ನು ಕಾಸ್ ಮಾಡ್ತಾ ಇದ್ದರೆ ಅದು ಎಲಿಮಿನೇಟ್ ಆಗಿ ಹೋಗಿಬಿಡ್ತದೆ. ಬಿಕಾಸ್ ಅಕ್ಯುಮುಲೇಷನ್ ಆಫ್ ದಿ ಸುಪೀರಿಯರ್ ಜೀನ್ಸ್ ಆಗ್ತಾ ಇರೋದ್ರಿಂದ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ವಿತ್ ದಿ ಇನ್ಬ್ರೀಡಿಂಗ್. ಓಕೆ, ಬಟ್ ಅದರಲ್ಲೊಂದು ಡಿಸ್ಅಡ್ವಾಂಟೇಜ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂದರೆ ಈ ಫರ್ಟಿಲಿಟಿ ರೇಟ್ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಅಂದರೆ ಮುಂದೆ ಒಂದು 4 ರಿಂದ 6 ಜನರೇಷನ್ ಆದಮೇಲೆ 7ನೇ ಜನರೇಷನಲ್ಲಿ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್ಗಳು ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದರೆ ರೆಡ್ಯೂಸ್ಡ್ ಫರ್ಟಿಲಿಟಿ. ಜೊತೆಗೆ ಈಗ ಕ್ಯಾಟಲ್ ಆಗಿದ್ದರೆ ಮಿಲ್ಕ್ ಈಲ್ಡಿಂಗು ಏನಿದೆ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ತದೆ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಇನ್ ಇನ್ಬ್ರೀಡಿಂಗ್. ಇದಕ್ಕೆ ನಾವು ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಕರಿತೀವಿ. ಅಂದರೆ ರೆಡ್ಯೂಸ್ಡ್ ಫರ್ಟಿಲಿಟಿ ಆ್ಯಂಡ್ ರೆಡ್ಯೂಸ್ಡ್ ಪ್ರೊಡಕ್ಟಿವಿಟಿ. ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈಗ ಇನ್ಬ್ರೀಡಿಂಗ್ ಡಿಪ್ರೆಷನ್ನ ನಾವು ಹೇಗೆ ತೆಗೆದು ಹಾಕಬಹುದು ಅಂದರೆ ಹೌ ಟು ಓವರ್ಕಮ್ ಇನ್ಬ್ರೀಡಿಂಗ್ ಡಿಪ್ರೆಷನ್, ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಬಹುದು. ಅಂದರೆ ವೆರಿ ಸಿಂಪಲ್ ಮೆಥಡ್, ಔಟ್ ಕ್ರಾಸಿಂಗ್. ಈ ಒಂದು ಬ್ರೀಡನ್ನು ಇನ್ನೊಂದು ಯಾವುದೋ ಒಂದು ಬ್ರೀಡ್ ಹ್ಯಾವಿಂಗ್ ನೋ ಕಾಮನ್ ಆ್ಯನ್ಸಿಸ್ಟರ್, ಅರ್ಥ ಆಯ್ತಾ? ಈಗ ಕರ್ನಾಟಕದಲ್ಲಿರುವಂಥ ಒಂದು ಕ್ಯಾಟಲ್ನ ಬಿಲಾಂಗ್ ಟು ದಟ್ ಒಂದು ಪರ್ಟಿಕ್ಯುಲರ್ ಬ್ರೀಡ್ ಮೇಟಿಂಗ್ ವಿತ್ ಒಂದು ತಮಿಳ್ನಾಡಲ್ಲಿರುವಂಥ ಇನ್ನೊಂದು ಬುಲ್ ಜೊತೆ ಆಫ್ ದಿ ಸೇಮ್ ಬ್ರೀಡ್ ಒಂದೇ, ಅರ್ಥ ಆಯ್ತಾ? ಆದರೆ ಆ್ಯನ್ಸಿಸ್ಟರ್ಸ್ಗಳು ಬೇರೆ ಬೇರೆ ಅಲ್ವಾ, ಬಿಟ್ವೀನ್ 2 ಡಿಫ್ರೆಂಟ್ ಫ್ಯಾಮಿಲೀಸ್, ಆ ಥರ ತಿಳ್ಕೊಳ್ಳಿ. ಇದಕ್ಕೆ ನಾವು ಏನು ಕರಿತೀವಿ ಅಂದರೆ ಔಟ್ ಕ್ರಾಸಿಂಗ್ ಅಂತ ಕರಿತೀವಿ. ಎಷ್ಟೇ. ಸೊ ಇನ್ಬ್ರೀಡಿಂಗ್ ಕ್ಯಾನ್ ಬಿ ಓವರ್ಕಮ್ ಬೈ ಔಟ್ ಕ್ರಾಸಿಂಗ್. ಹಾಗೆ ನೋಡೋದಾದರೆ ಮೇಟಿಂಗ್ ಆಫ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್ಸ್ ವಿತ್ ಇನ್ ದ ಸೇಮ್ ಬ್ರೀಡ್ ಫಾರ್ 4 to 6 ಜನರೇಷನ್ಸ್ ಈಸ್ ಕಾಲ್ಡ್ ಇನ್ಬ್ರೀಡಿಂಗ್. ಆಪ್ಷನ್ ಬಿ ಕರೆಕ್ಟ್ ಇದೆ. ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಇನ್ನು ಓದ್ಕೊಂಡು ಹೋಗ್ತಾ ಇರೋದಷ್ಟೇ. ವೆರಿ ಸಿಂಪಲ್. ಬ್ರೀಡಿಂಗ್ ಟೆಕ್ನಿಕ್ ವಿಚ್ ಎಕ್ಸ್ಪೋಸಸ್ ಹಾರ್ಮ್ಫುಲ್ ರಿಸೆಸಿವ್ ಜೀನ್ ಇನ್ ಎ ಬ್ರೀಡ್ ಯಾವುದು? ಇನ್ಬ್ರೀಡಿಂಗ್. Accumulation of superior genes and elimination of less desirable genes in a breed can be achieved through inbreeding. Continued inbreeding, especially close inbreeding, usually reduces fertility and even productivity in an organism is termed as. ಇದು inbreeding depression ಅಂತ ಕರಿತೀವಿ. ಇನ್ಬ್ರೀಡಿಂಗ್ದು ಒಂದೇ ಒಂದು ಡಿಸ್ಅಡ್ವಾಂಟೇಜ್. ಓಕೆ, ಇನ್ಬ್ರೀಡಿಂಗ್ ಡಿಪ್ರೆಷನ್ ಕ್ಯಾನ್ ಬಿ ಓವರ್ಕಮ್ ಬೈ ಔಟ್ ಕ್ರಾಸಿಂಗ್. ಹೇಗೆ ಅಂತ ಹೇಳಿದ್ದೀನಿ ಅಂದರೆ ಕ್ರಾಸ್ ಬಿಟ್ವೀನ್ ದಿ 2 ಡಿಫ್ರೆಂಟ್ ಈ ಏನಿದೆ ಸೇಮ್ ಬ್ರೀಡ್ಸು ಬಟ್ ಹ್ಯಾವಿಂಗ್ ನೋ ಕಾಮನ್ ಆ್ಯನ್ಸಿಸ್ಟರ್ ಅಷ್ಟೇ. ಈಗ ಕರ್ನಾಟಕದಲ್ಲಿರುವಂಥ ಒಂದು ಕ್ಯಾಟಲ್ನ ಅಂದರೆ ಬಿಲಾಂಗ್ ಟು ದಟ್ ಪರ್ಟಿಕ್ಯುಲರ್ ಬ್ರೀಡ್ ಈಸ್ ಮೇಟೆಡ್ ವಿತ್ ಎ ಬುಲ್ ವಿಚ್ ಈಸ್ ಇನ್ ತಮಿಳ್ನಾಡು ಆಫ್ ದಿ ಸೇಮ್ ಬ್ರೀಡ್ ಒಂದೇ, ಆದರೆ ನೋ ಕಾಮನ್ ಆ್ಯನ್ಸಿಸ್ಟರ್, ಆಯಿತಾ? ಇದರಿಂದ ನಮಗೆ ಇನ್ಬ್ರೀಡಿಂಗ್ ಡಿಪ್ರೆಷನನ್ನು ತೆಗೆದು ಹಾಕ್ಬೋದು. ಅಂದರೆ ಹೊಸ ಜೀನ್ ಬರುತ್ತೆ ಅಂಥೇಳಿ ಆಫ್ಸ್ಪ್ರಿಂಗಲ್ಲಿ ಅಷ್ಟೇ.
ನೆಕ್ಸ್ಟ್ ನೋಡಿ, ಬೆಸ್ಟ್ ಬ್ರೀಡಿಂಗ್ ಪ್ರೋಗ್ರಾಮ್ ಫಾರ್ ಆನಿಮಲ್ಸ್ ದಟ್ ಆರ್ ಬಿಲೋ ಎವರೇಜ್ ಇನ್ ಮಿಲ್ಕ್ ಪ್ರೊಡಕ್ಟಿವಿಟಿ ಇನ್ ಕ್ಯಾಟಲ್ಸ್ ಆ್ಯಂಡ್ ಬಿಲೋ ಗ್ರೋತ್ ರೇಟ್ ಇನ್ ಬೀಫ್ ಕ್ಯಾಟಲೀಸ್. ಸೊ ಪುನಃ ಔಟ್ ಕ್ರಾಸಿಂಗ್ ಬರುತ್ತೆ. ಸೊ ಔಟ್ ಕ್ರಾಸಿಂಗ್ದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಾವು ಮಿಲ್ಕ್ ಈಲ್ಡಿಂಗ್ ಪ್ರಾಪರ್ಟಿಯನ್ನು ಜಾಸ್ತಿ ಮಾಡಬಹುದು. ಈಗ ಏನಾದರೂ ನಾವು ಈಗ ಬೀಫ್ ಕ್ಯಾಟಲ್ ತೊಗೊಂಡ್ರೆ ಮೀಟ್ ಈಲ್ಡಿಂಗು ಒಂದು ಪ್ರಾಪರ್ಟಿ ಇರುತ್ತಲ್ಲ ಅದನ್ನು ಜಾಸ್ತಿ ಮಾಡಬಹುದು. ಸೊ ಮೀಟ್ ಈಲ್ಡಿಂಗ್ ಆ್ಯಂಡ್ ಮಿಲ್ಕ್ ಈಲ್ಡಿಂಗನ್ನು ಹೆಚ್ಚು ಮಾಡಲಿಕ್ಕೋಸ್ಕರನೇ ಔಟ್ ಕ್ರಾಸಿಂಗನ್ನು ಮಾಡ್ತಾರೆ. ಸೇಮ್ ಬ್ರೀಡ್ಗಳ ನಡುವೆ ಕ್ರಾಸ್ ಮಾಡೋದು, ಬಟ್ ಶುಡ್ ನಾಟ್ ಹ್ಯಾವ್ ಸೇಮ್ ಅಥವಾ ಕಾಮನ್ ಆನ್ಸೆಸ್ಟರ್, ಇಷ್ಟೇ. ಅದಕ್ಕೆ ನಾವು ಔಟ್ ಕ್ರಾಸಿಂಗ್ ಅಂತ ಕರಿತೀವಿ. ನಂತರ ನೋಡಿ, ಬ್ರೀಡಿಂಗ್ ಮೆಥಡ್ ವಿಚ್ ಇನ್ವಾಲ್ವ್ಸ್ ದಿ ಕಾಂಬಿನೇಷನ್ ಆಫ್ ಡಿಸೈರಬಲ್ ಕ್ವಾಲಿಟೀಸ್ ಆಫ್ ಟೂ ಡಿಫ್ರೆಂಟ್ ಬ್ರೀಡ್ಸ್ ಟು ಪ್ರೊಡ್ಯೂಸ್ ಬ್ರೀಡ್ ದಟ್ ಮೇ ಬಿ ಸುಪೀರಿಯರ್ ಟು ದ ಎಕ್ಸಿಸ್ಟಿಂಗ್ ಬ್ರೀಡ್ ಅಂತಿದೆ. ಯಾವುದಿದು? ಕ್ರಾಸ್ ಬ್ರೀಡಿಂಗ್. ಕ್ರಾಸ್ ಬ್ರೀಡಿಂಗ್ ಅಂದರೆ ಏನು? ಈಗ ನಮ್ಮ ಹತ್ರ ಒಂದು ಪರ್ಟಿಕ್ಯುಲರ್ ಡಾಗ್ ಇದೆ, ಲ್ಯಾಬ್ರಡಾರ್ ರಿಟ್ರೀವರ್. ಓಕೆ, ಅದನ್ನು ಇದು ಜರ್ಮನ್ ಶೆಫರ್ಡ್ ಜೊತೆ ಕ್ರಾಸ್ ಮಾಡೋದು. ಜರ್ಮನ್ ಶೆಫರ್ಡ್ ಈಸ್ ಎ ಡಿಫ್ರೆಂಟ್ ಬ್ರೀಡ್ ಆಫ್ ದಿ ಡಾಗ್, ಲ್ಯಾಬ್ರಡಾರು ಕೂಡ ಡಿಫ್ರೆಂಟ್ ಬ್ರೀಡ್. ಇದೆರಡರ ನಡುವೆ ಕ್ರಾಸ್ ಮಾಡಿದಾಗ ನಿಮಗೊಂದು ಆರ್ಗನಿಸಮ್ ಉತ್ಪತ್ತಿ ಆಗ್ತದೆ, ಆಫ್ ಸ್ಪ್ರಿಂಗ್ ಉತ್ಪತ್ತಿ ಆಗ್ತದೆ, ದಟ್ ಈಸ್ ಆ್ಯಕ್ಚುಲಿ ಹ್ಯಾವಿಂಗ್ ಸುಪೀರಿಯರ್ ಕ್ವಾಲಿಟಿ ದೆನ್ ದೀಸ್ ಟು ಬ್ರೀಡ್ಸ್ ಅಲ್ವಾ? ಕ್ರಾಸ್ ಬ್ರೀಡ್ ಅಂತ ಕರಿತೀವಲ್ಲ, ಅದಕ್ಕೆ ನಾವೇನು ಕರಿತೀವಿ? ಕ್ರಾಸ್ ಬ್ರೀಡಿಂಗ್. ಕ್ರಾಸ್ ಬ್ರೀಡಿಂಗೆ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ಅ ನ್ಯೂ ಬ್ರೀಡ್ ಆಫ್ ಶೀಪ್ ಡೆವಲಪ್ಡ್ ಇನ್ ಪಂಜಾಬ್ ಬೈ ಕ್ರಾಸಿಂಗ್ ಬಿಕನರಿ ಯೂಸ್ ಆ್ಯಂಡ್ ಮರಿನೋ ರಾಮ್ಸ್ ಅಂತಿದೆ. ಲೆಗ್ ಹಾರ್ನ್, ಜೆರ್ಸಿ, ಸಹಿವಾಲ್, ಹಿಸರ್ದಲೆ. ಇದು ಕ್ರಾಸ್ ಬ್ರೀಡಿಂಗಿಗೆ ಒಂದು ಅತ್ಯುತ್ತಮವಾದಂತಹ ಎಕ್ಸಾಂಪಲ್. ಹಿಸರ್ದಾಲೆ ಅಂತ ಹೇಳುವಂಥ ಒಂದು ಶೀಪು ಈ ಕ್ರಾಸ್ ಬ್ರೀಡಿಂಗ್ದು ಒಂದು ಪ್ರಾಡಕ್ಟ್. ಮರಿನೋ ರಾಮ್ಸ್ ಅಂತ ಹೇಳುವಂಥ ಮೇಲ್ ಶೀಪ್ ನೋಡಿ, ರಾಮ್ಸ್ ಅಂತಿದೆ, ಆ ಥರ ಹೆಚ್ಚು ಇಟ್ಕೋಬೋದು. ರಾಮ ಗಂಡು ಅಲ್ವಾ, ಮೇಲ್ ಇದು. ಬಿಕನರಿ ಈವ್ಸ್ ಫೀಮೇಲ್, ರಾಮ್ ಈವ್ಸ್. ಇದೆರಡರ ನಡುವೆ, ಈ ಎರಡು ಶೀಪ್ಗಳ ನಡುವೆ ಕ್ರಾಸ್ ಮಾಡಿದಾಗ ಸಿಗುವಂಥದ್ದೇ ಹಿಸರ್ದಾಲೆ. ಹಿಸರ್ದಾಲೆಯಲ್ಲಿ ಮೋರ್ ಪ್ರಾಪರ್ಟೀಸ್ ಇರುತ್ತೆ ಕಂಪೇರ್ ಟು ದ ಟೂ ಪೇರೆಂಟ್ಸ್. ಇದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಕ್ರಾಸ್ ಬ್ರೀಡಿಂಗ್, ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಇಲ್ಲಿ ನೋಡಿ, ಲೆಗ್ ಹಾರ್ನ್ ಮತ್ತು ಜೆರ್ಸಿ ತಗೊಂಡ್ರೆ ಇದೆಲ್ಲ ಇಂಪ್ರೂವ್ಡ್ ಬ್ರೀಡ್ಸ್ ಆಫ್. ಲೆಗ್ ಹಾರ್ನ್ ಅಂತ ಹೇಳಿದ್ರೆ ಒಂದು ಚಿಕನ್ ಆಯಿತು, ಅದೇ ಥರ ಜೆರ್ಸಿ ಅಂತ ಆದರೆ ಕ್ಯಾಟಲ್ ಆಯಿತು ಅಲ್ವಾ. ಸಹಿವಾಲ್ ಅಂತಿದೆ, ಇದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರಲ್ಲಿ ಇಂಡಿಜಿನಸ್ ಕ್ಯಾಟಲ್ ಬ್ರೀಡ್ ಅಂತ ಕೊಟ್ಟಿದ್ದಾನೆ ಸ್ಟಾರ್ಟಿಂಗ್ ಇಂಟ್ರಡಕ್ಷನಲ್ಲಿ, ಅದು ಕೇಳಬಹುದು ಅಂತ ಹೇಳಿ. ಸಹಿವಾಲ್ ನೆನ್ಪಿಟ್ಕೊಳ್ಳಿ, ಇಂಡಿಜಿನಸ್ ಕ್ಯಾಟಲ್ ಬ್ರೀಡ್. ಮೇಟಿಂಗ್ ಆಫ್ ಟೂ ಡಿಫ್ರೆಂಟ್ ರಿಲೇಟೆಡ್ ಸ್ಪೀಷೀಸ್ ಪ್ರೊಡ್ಯೂಸ್ ಹೈಬ್ರಿಡ್ ಆ್ಯನಿಮಲ್ ಈಸ್ ಟರ್ಮ್ಡ್ ಆಸ್. ಇದಕ್ಕೆ ಏನು ಕರಿತೀರಿ? ಈಗ ನೀವು ಎರಡು ಡಿಫ್ರೆಂಟ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್, ಬ್ರೀಡ್ಗಳ ನಡುವೆ ಅಲ್ಲ, ಇದು ಸ್ಪೀಷೀಸ್ಗಳ ನಡುವೆ ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್. ಎಕ್ಸಾಂಪಲ್ ಕೊಡ್ಬೋದಾ? ಮ್ಯೂಲ್. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಫೀಮೇಲ್ ಹಾರ್ಸ್ ಹಾಗೂ ಮೇಲ್ ಡಾಂಕಿ ನಡುವೆ ಕ್ರಾಸ್ ಮಾಡಿದಾಗ ಮ್ಯೂಲ್ ಅಂತ ಹೇಳುವಂಥದ್ದು ಕನ್ನಡದಲ್ಲಿ ಹೆಸರುಗತ್ತೆ ಅಂತ ಕರಿತೀವಿ, ಅದು ಉತ್ಪತ್ತಿ ಆಗ್ತದೆ. ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್, ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಕಂಟ್ರೋಲ್ಡ್ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸ್ ಟು ಓವರ್ಕಮ್ ಪ್ರಾಬ್ಲಮ್ಸ್ ವಿತ್ ನಾರ್ಮಲ್ ಮೇಟಿಂಗ್ ಈಸ್. ಈಗ ಕಂಟ್ರೋಲ್ಡ್ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸಲ್ಲಿ ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ಎರಡು ಮೆಥಡ್ಗಳನ್ನ ಕೊಟ್ಟಿದ್ದಾರೆ. ಒಂದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಇನ್ನೊಂದು MOET, ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಹೇಳಿ. ಈಗ ಆರ್ಟಿಫಿಷಿಯಲ್ ಇನ್ಸೆಮಿನೇಷನನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಮೇಟಿಂಗ್ ಒಂದು ಮೇಲು ಹಾಗೂ ಫೀಮೇಲ್ ನಡುವೆ, ಆರ್ಗನಿಸಮ್ ನಡುವೆ ಆಗುವಾಗ, ಈಗ ಮೇಲ್ನಲ್ಲಿ ಏನಾದರೂ ಇನ್ಸೆಮಿನೇಷನ್ ಇಶ್ಯೂಸ್ ಇದ್ದರೆ, ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದರೆ ಅಥವಾ ಮೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬಟ್ ಆ ಮೇಲ್ನಲ್ಲಿ ಒಳ್ಳೆ ಕ್ವಾಲಿಟೀಸ್ ಇದೆ, ಜೀನ್ಸ್ ಇದೆ, ಆದರೆ ಮೇಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಫರ್ಟಿಲೈಸೇಷನ್ ಸಕ್ಸಸ್ಫುಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಯು ಬೆಟರ್ ಕಲೆಕ್ಟ್ ದಿ ಸ್ಪರ್ಮ್ ಆಫ್ ದಟ್ ಪರ್ಟಿಕ್ಯುಲರ್ ಮೇಲ್ ಕ್ಯಾಟಲ್ ಅಂತೀನಿ, ಬುಲ್ ಅಥವಾ ಒಂದು ಆರ್ಗನಿಸಮಿಂದ ತೊಗೊಂಡು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಆಗಿ ಇನ್ಸೆಮಿನೇಷನ್ ಮಾಡೋದು. ಎಲ್ಲಿಗೆ ಅಂತ ಹೇಳಿದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಸ್ಪರ್ಮನ್ನು ರಿಲೀಸ್ ಮಾಡುವಂಥದ್ದು ಆರ್ಟಿಫಿಷಿಯಲ್ ಆಗಿ. ಇದಕ್ಕೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಇದರಿಂದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಈ ನಾರ್ಮಲ್ ಮೇಟಿಂಗ್ನಲ್ಲಿ ಆಗುವಂಥ ತೊಂದರೆಗಳಿಂದ ಓವರ್ಕಮ್ ಮಾಡಬಹುದು, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಇದೆ ನೋಡಿ, MOET ಬರುತ್ತೆ, ಅದು ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್. ಅಲ್ಲೇ ಇದೆ ಅಲ್ಲ, ಈಗ ಒಂದು ಪರ್ಟಿಕ್ಯುಲರ್ ಈಗ ಕ್ಯಾಟಲ್ ತಗೊಂಡ್ರೆ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಬೀಫ್ ಕ್ಯಾಟಲ್ ರೈಸಿಂಗ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲಿ ನಮಗೆ ವಿತಿನ್ ಎ ಶಾರ್ಟರ್ ಸ್ಪ್ಯಾನಲ್ಲಿ ನಮಗೆ ಹರ್ಡ್ ಸೈಜನ್ನು, ಅಂದರೆ ನಂಬರ್ ಆಫ್ ಇಂಡಿವಿಜುವಲ್ಸ್ ಏನು ಕ್ಯಾಟಲ್ಸ್ ಇರುತ್ತೆ ಅಥವಾ ಈ ಬೀಫ್ ಕ್ಯಾಟಲ್ಸ್ ಇರುತ್ತೆ ಅದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಹರ್ಡ್ ಸೈಜನ್ನು ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ MOET-ಯನ್ನು ಯೂಸ್ ಮಾಡ್ತಾರೆ. MOET ಅಂತ ಹೇಳಿದ್ರೆ ಒಂದು FSH, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಲೈಕ್ ಆ್ಯಕ್ಟಿವಿಟಿ ಇರುವಂಥ ಹಾರ್ಮೋನನ್ನು ಒಂದು ಕ್ಯಾಟಲ್ಗೆ ಇಂಜೆಕ್ಟ್ ಮಾಡುವಂಥದ್ದು. ಆ್ಯಸ್ ಎ ರಿಸಲ್ಟ್ FSH ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಓವ್ಯುಲೇಷನನ್ನು ಇನ್ನೂ ಫಾಸ್ಟ್ಗೊಳಿಸುತ್ತೆ. ಇದರಿಂದ ಬಹಳಷ್ಟು ಓವಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ನಾವೇನು ಕರಿತೀವಿ? ಸೂಪರ್ ಓವ್ಯುಲೇಷನ್ ಅಂತ ಕರಿತೀವಿ ಅಥವಾ ಮಲ್ಟಿಪಲ್ ಓವ್ಯುಲೇಷನ್. ಸೊ FSH-ಅನ್ನು ಇಂಜೆಕ್ಟ್ ಮಾಡಿದ ತಕ್ಷಣ ಕ್ಯಾಟಲ್ನಲ್ಲಿ ಏನಾಗ್ತದೆ, ಓವರಿಯಲ್ಲಿ ಇನ್ಸ್ಟೆಡ್ ಆಫ್ 1 ಓವಮ್ ಮಲ್ಟಿಪಲ್ ಒಂದು 6 ರಿಂದ 8 ಓವಗಳು ಉತ್ಪತ್ತಿ ಆಗಿಬಿಡ್ತದೆ. ನಾರ್ಮಲಿ ಆಗೋದಿಲ್ಲ, ಬಟ್ ಯು ಆರ್ ಇಂಜೆಕ್ಟಿಂಗ್ FSH.
ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಕ್ಯಾಟಲನ್ನು ತಗೊಂಡು ವಿಚ್ ಈಸ್ ಆಲ್ರೆಡಿ ಲೈಕ್ ಸೂಪರ್ ಓವ್ಯುಲೇಟೆಡ್ ಅದನ್ನು ಒಂದು ಎಲೈಟ್ ಬುಲ್ ಅದರಲ್ಲಿ ಡಿಸೈರಬಲ್ ಜೀನ್ಸ್ ಇರುತ್ತೆ ಅದ್ರ ಜೊತೆ ಮೇಟ್ ಮಾಡಿಸ್ಬೇಕು, ಇಲ್ಲ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದರೆ ಒಂದು ಬೀಫ್ ಕ್ಯಾಟಲಿಂದ ನಾವೇನು ಮಾಡಬೇಕು ಸ್ಪರ್ಮ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಇದಕ್ಕೆ ಇಂಜೆಕ್ಟ್ ಮಾಡಬೇಕು, ವಾಟ್ ಎವರ್ ಇಟ್ ಈಸ್. ಅರ್ಥ ಆಯಿತಾ? ಸೊ ಅದರಿಂದ ಏನು ಸಿಗುತ್ತೆ ನಮಗೆ, ಎಲ್ಲ 8 ಓವಗಳು ಫರ್ಟಿಲೈಸ್ ಆಗುತ್ತೆ. ನಂತರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು 16ರಿಂದ 32 ಸೆಲ್ ಅಂದರೆ ಬ್ಲಾಸ್ಟೋಮಿಯರಿಕ್ ಸ್ಟೇಜಸ್ಗೆ ಹೋಗೋವರೆಗೆ ಬಿಡಬೇಕು. ಈಗ ಎಂಬ್ರಿಯೋ ಆಯಿತು, ನಮ್ಮ ಹತ್ರ ಈಗ 8 ಎಂಬ್ರಿಯೋಸ್ ಇದೆ, ಎಲ್ಲಿ ಆ ಪರ್ಟಿಕ್ಯುಲರ್ ಒಂದು ಫೀಮೇಲ್ ಅದು ಕ್ಯಾಟಲ್ ಇದೆಯಲ್ಲ ಅದರಲ್ಲಿರುತ್ತೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆ 8 ಎಂಬ್ರಿಯೋಗಳನ್ನು ಹೊರಗೆ ತೆಗಿಬೇಕು, ನಾನ್ ಸರ್ಜಿಕಲಿ, ಕೈ ಹಾಕಿ ನಾರ್ಮಲಿ ತೆಗಿತಾರೆ ಆ್ಯಕ್ಚುಲಿ, ನಾನ್ ಸರ್ಜಿಕಲಿ. ಓಕೆ, ಆಮೇಲೆ ಏನು ಮಾಡ್ತಾರೆ, ಆ ಎಂಬ್ರಿಯೋವನ್ನು ಡಿಫ್ರೆಂಟು ಒಂದು ಇಂಡಿವಿಜುವಲ್ ಸರಗೇಟ್ ಮದರ್ಸ್, ನಮಗೆ 8 ಎಂಬ್ರಿಯೋ ಇದೆ, 8 ಸರಗೇಟ್ ಮದರ್ಸ್ ಬೇಕು, ಒಂದೊಂದು ಎಂಬ್ರಿಯೋವನ್ನು ಒಂದೊಂದು ಸರಗೇಟ್ ಮದರ್ ಒಳಗಡೆ ಯುಟರಸಲ್ಲಿ ಇಂಪ್ಲಾಂಟೇಷನ್ ಮಾಡಿಬಿಡ್ತಾರೆ. ಎಷ್ಟೇ, ಇದಕ್ಕೆ ನಾವು ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಕರಿತೀವಿ. ಟು ಇನ್ಕ್ರೀಸ್ ದಿ ಹರ್ಡ್ ಸೈಜ್, ಪರ್ಟಿಕ್ಯುಲರ್ಲಿ ಬೀಫ್ ಕ್ಯಾಟಲ್ ರೈಸಿಂಗ್ ಇದೆಲ್ಲ ಅದರಲ್ಲಿ ಯೂಸ್ ಮಾಡ್ತಾರೆ ಮೆಥಡ್, ನೆನ್ಪಿಟ್ಕೊಳ್ಳಿ. ಓಕೆ, FSH ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅದೇ ಕ್ವಶನ್ ಇದೆ ನೋಡಿ, ಇನ್ ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ MOAT, ಎ ಕೌ ಈಸ್ ಅಡ್ಮಿನಿಸ್ಟರ್ಡ್ ಹಾರ್ಮೋನ್ಸ್ ಟು ಇಂಡ್ಯೂಸ್ ಸೂಪರ್ ಓವ್ಯುಲೇಷನ್ ಆ್ಯಂಡ್ ದ ಹಾರ್ಮೋನ್ಸ್ ಆರ್ ಅಂತಿದೆ. ಅಂದರೆ FSH ಲೈಕ್ ಹಾರ್ಮೋನ್ಸ್ ಅಷ್ಟೇ, FSH ಪರ್ಟಿಕ್ಯುಲರ್ ಅಲ್ಲ, ಅದರ ಥರನೇ ಇರುವಂತಹ ಕೆಲವು ಆಕ್ಟಿವಿಟಿ ಇರುವಂಥ ಹಾರ್ಮೋನ್ಗಳು. ಓಕೆ, ಆಪ್ಷನ್ ಡಿ ಕರೆಕ್ಟ್ ಇದೆ. ಈಗ ಮುಂದಿನ ಕ್ವಶನ್ ನೋಡೋದಾದರೆ, ಮೇಂಟೆನೆನ್ಸ್ ಆಫ್ ಹೈವ್ಸ್ ಆಫ್ ಹನಿ ಬೀಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಹನಿ ಈಸ್ ಕಾಲ್ಡ್. ಇದಕ್ಕೆ ನಾವು ಎಪಿಕಲ್ಚರ್ ಅಂತ ಕರಿತೀವಿ. ಎಪಿಕಲ್ಚರಲ್ಲಿ ಕಾಮನ್ ಆಗಿ ಇಂಡಿಯಾದಲ್ಲಿ ಯೂಸ್ ಮಾಡುವಂಥ ಒಂದು ಇಂಡಿಯನ್ ಸ್ಪೀಷೀಸ್ ಆಫ್ ಹನಿ ಬೀಸ್ಗೆ ಏನು ಕರಿತೀರಿ, ಏಪಿಸ್ ಇಂಡಿಕಾ. ವೆರಿ ಇಂಪಾರ್ಟೆಂಟ್, ಇದು ಕೂಡ ಪ್ರೀವಿಯಸ್ ಇಯರ್ KCTಯಲ್ಲಿ ಕೇಳಿರುವಂಥ ಒಂದು ಕ್ವಶನ್, ಏಪಿಸ್ ಇಂಡಿಕಾ. ಓಕೆ, ಇಂಡಿಯನ್ ಹನಿ ಬೀ ಸ್ಪೀಷೀಸ್ ನಾರ್ಮಲಿ ಯೂಸ್ಡ್ ಇನ್ ಎಪಿಕಲ್ಚರ್ ಇನ್ ಇಂಡಿಯಾ, ನೆನ್ಪಿಟ್ಕೊಳ್ಳಿ. ಈಗ ಅದರಲ್ಲೇ ನೋಡಿ ಆಪ್ಷನ್ಸು, ಆಕ್ವಾಕಲ್ಚರ್ ಅಂತಿದೆ. ಆಕ್ವಾಕಲ್ಚರ್ ಅಂತ ಹೇಳಿದ್ರೆ ಇದರಲ್ಲಿ ಮಿಕ್ಸ್ ಕಲ್ಚರ್ ಮಾಡುವಂಥದ್ದು. ಈಗ ಫಿಶಸನ್ನು ಬೆಳೆಸ್ತಾರೆ ಅದೇ ಪಾಂಡಲ್ಲಿ, ಜೊತೆಗೆ ಪ್ರಾನ್ಸ್ಗಳು, ಕ್ರ್ಯಾಬ್ಸ್ಗಳು ಅಥವಾ ಲೋಬ್ಸ್ಟರ್ಸ್ಗಳು, ಡಿಫ್ರೆಂಟ್ ಆರ್ಗನಿಸಮ್ಸನ್ನು, ಆಕ್ವಾಟಿಕ್ ಆರ್ಗನಿಸಮ್ಸ್ಗಳನ್ನು ಬೆಳೆಸುವಂಥ ಕ್ರಿಯೆಗೆ ಆಕ್ವಾಕಲ್ಚರ್ ಅಂತ ಕರೀತಾರೆ. ಪಿಸಿಕಲ್ಚರ್ ಅಂತ ಹೇಳಿದ್ರೆ ಫಿಶಸ್, ಆ ಪಾಂಡ್ನಲ್ಲಿ ಫಿಶಸ್ ಬಿಟ್ಟು ಬೇರೆ ಏನೂ ಇರೋದಿಲ್ಲ, ಪಿಸಿಕಲ್ಚರ್ ಅಂತ ಕರೆಯೋದು. ಈಗ ಅದರಲ್ಲಿ ಈಗ 2 ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ NCERTಲಿ. ಒಂದು ಅಂತ ಹೇಳಿದ್ರೆ ಫ್ರೆಶ್ ವಾಟರ್ ಫಿಶಸ್, ಯಾವುದೆಲ್ಲ ಇದೆ ಅಂತ ಹೇಳ್ಬೋದಾ. ಒಂದು ನಿಮಗೆ ನೋಡೋದಾದರೆ ಕಾಟ್ಲಾ ಇದೆ ಅಲ್ವಾ, ರೋಹು ಇದೆ. ಸೊ ಅದೇ ಈಗ ಮರೈನ್ ಬಂದುಬಿಟ್ರೆ, ಮರೈನ್ ವಾಟರ್ ಫಿಶಸ್ ತೊಗೊಂಡ್ರೆ ನಿಮಗೆ ಯಾವುದು ಬರುತ್ತೆ, ಸಾರ್ಡೆನ್ಸ್ ಬರುತ್ತೆ, ಹಿಲ್ಸ ಬರುತ್ತೆ, ಮ್ಯಾಕ್ರಲ್ ಬರುತ್ತೆ, ಮತ್ತು ಪಾಂಫ್ರೆಟ್ ಬರುತ್ತೆ. ಬರೆದಿಟ್ಕೊಳ್ಳಿ, ಅಲ್ಲಿ ಕೊಟ್ಟಿದ್ದಾರೆ, ಅಂಡರ್ಲೈನ್ ಮಾಡಿ, ಇನ್ ಕೇಸ್ ಅದು ನಿಮಗೆ ನೆನಪಲ್ಲಿ ಇರಬಹುದು ಅಂತ ಹೇಳಿ, ಇನ್ ಕೇಸ್ KCTಲಿ ಕೇಳಿದ್ರೆ ಈಸಿಯಾಗಿ ಉತ್ತರಿಸ್ಬೋದು. ಓಕೆ, ಹನಿ ಬೀ ಕಲ್ಚರ್ ಅಂತಿದೆ, ಆಪ್ಷನ್ ಡಿ ತಪ್ಪು. ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ದ ಮೋಸ್ಟ್ ಕಾಮನ್ ಸ್ಪೀಷೀಸ್ ಯೂಸ್ಡ್ ಇನ್ ಎಪಿಕಲ್ಚರ್ ಈಸ್ ಏಪಿಸ್ ಇಂಡಿಕಾ. ಓಕೆ, ಆಪ್ಷನ್ ಎ ಕರೆಕ್ಟ್. The entire collection of plants ಅಥವಾ seeds having all the diverse alleles for all genes in a given crop is called. ಇದು ಪ್ಲ್ಯಾಂಟ್ ಬ್ರೀಡಿಂಗಿಂದ ಫಸ್ಟ್ ಇದೆ, ಏನಿದೆ ಅಂತ ಹೇಳಿದ್ರೆ ಕಲೆಕ್ಷನ್ ಆಫ್ ಜೆನೆಟಿಕ್ ವೇರಿಯಬಿಲಿಟಿ ಅಂತ ಹೇಳುವಂಥ ಒಂದು ಪ್ಯಾರಾಗ್ರಾಫಿಂದ ತೆಗೆದಿರುವಂಥ ಕಾನ್ಸೆಪ್ಟ್ ಜರ್ಮ್ ಪ್ಲಾಸಮ್ ಕಲೆಕ್ಷನ್. ಒಂದು ಪ್ಲ್ಯಾಂಟ್ ಬ್ರೀಡಿಂಗ್ ಅಂತ ಹೇಳಿದ್ರೆ ನನಗೆ ಒಂದು ಡಿಸೈರ್ ಇರುತ್ತೆ, ನನ್ನ ಹತ್ರ ಒಂದು ಕ್ರಾಪ್ ಪ್ಲ್ಯಾಂಟ್ ಇದೆ, ಅದು ಡಿಸೀಸ್ ರೆಸಿಸ್ಟೆಂಟ್ ಆಗಿರಬೇಕು ಅಂತ ಹೇಳಿರುವಂಥದ್ದೇ ನನ್ನ ಡಿಸೈರ್. ಸೊ ಆದರೆ ಆ ಪರ್ಟಿಕ್ಯುಲರ್ ಕ್ರಾಪ್ ಪ್ಲ್ಯಾಂಟ್ನಲ್ಲಿ ಯಾವುದೇ ರೀತಿಯಾದಂಥ ಡಿಸೀಸ್ ರೆಸಿಸ್ಟೆಂಟ್ ಇರೋದಿಲ್ಲ, ಬಟ್ ಕ್ರಾಪ್ ಈಲ್ಡ್ ಚೆನ್ನಾಗಿದೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನೊಂದು ಡಿಸೀಸ್ ರೆಸಿಸ್ಟೆಂಟ್ ಇರುವಂಥ ಜೀನನ್ನು ಅದಕ್ಕೆ ಇನ್ಕಾರ್ಪೊರೇಟ್ ಮಾಡಬೇಕು. ಬಯೋಟೆಕ್ನಾಲಜಿ ಮುಖಾಂತರ ಮಾಡಬಹುದು, ಬಟ್ ಈಗ ನ್ಯಾಚುರಲ್ ಆಗೇ ಹೋಗೋದಾದರೆ ನಾನೇನು ಮಾಡ್ಬೋದು, ಪ್ಲ್ಯಾಂಟ್ ಬ್ರೀಡಿಂಗ್ ಮಾಡಿಸ್ಬಹುದು. ಅವಾಗೇನು ಮಾಡಬೇಕು, ಅದೇ ಪರ್ಟಿಕ್ಯುಲರ್ ಸ್ಪೀಷೀಸ್ಗೆ ಸಂಬಂಧಪಟ್ಟಂಥ ಕೆಲವು ವೈಲ್ಡ್ ವೆರೈಟೀಸ್ ಇರುತ್ತೆ. ಅದರಲ್ಲಿ ಈಗ ಡ್ರಾಟ್ ರೆಸಿಸ್ಟೆಂಟ್ ವೆರೈಟಿ ಇರುತ್ತೆ, ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿ ಇರುತ್ತೆ, ಅಥವಾ ಈ ಮಿನರಲ್ ಎಫಿಷಿಯನ್ಸನ್ನು ಜಾಸ್ತಿಯಾಗಿ ಯೂಸ್ ಮಾಡುವಂಥ ವೆರೈಟಿ ಇರಬಹುದು, ಅಥವಾ ಕ್ರಾಪ್ ಪ್ರೊಡಕ್ಷನ್ ಜಾಸ್ತಿ ಇರುವಂತಹ ವೆರೈಟಿ ಇರ್ಬೋದು. ಸೊ ಈ ಎಲ್ಲ ಪ್ಲ್ಯಾಂಟ್ಗಳಿಂದ ನಾನು ಸೀಡ್ಗಳನ್ನು ಕಲೆಕ್ಟ್ ಮಾಡ್ತೀನಿ. ಆ ಸೀಡ್ನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಪ್ಲ್ಯಾಂಟ್ನ, ಅಂದರೆ ಸ್ಪೆಸಿಫಿಕ್ ಪ್ಲ್ಯಾಂಟ್ನ ಜೀನ್ಸ್ ಇರುತ್ತೆ. ಆ ಜೀನ್ಸ್ಗಳು ಆ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ಗಳು, ನಾನು 4 ಕ್ಯಾರೆಕ್ಟರ್ ಹೇಳಿದಲ್ಲ, ಆ ಕ್ಯಾರೆಕ್ಟರ್ಗಳನ್ನು ಒಳಗೊಂಡಿರುವಂಥ ಜೀನ್ಸ್ ಇರುತ್ತೆ ಆ್ಯಕ್ಚುಲಿ. ಸೊ ಈ ಎಲ್ಲ ರೀತಿಯ ಅಲೀಲ್ಸ್ಗಳನ್ನು ಫ್ರಮ್ ಡಿಫ್ರೆಂಟ್ ವೆರೈಟೀಸ್ ಆಫ್ ದ ಸೇಮ್ ಸ್ಪೀಷೀಸನ್ನು ಕಲೆಕ್ಟ್ ಮಾಡೋದಕ್ಕೆ, ವಿಚ್ ಕಂಟೇನ್ಸ್ ಆಲ್ ದಿ ಅಲೀಲ್ಸ್ ಫಾರ್ ಎ ಪರ್ಟಿಕ್ಯುಲರ್ ಜೀನ್, ಅದಕ್ಕೆ ನಾವು ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಅಂತ ಕರಿತೀವಿ. ಇದು ಫಸ್ಟ್ ಸ್ಟೆಪ್ ಪ್ಲ್ಯಾಂಟ್ ಬ್ರೀಡಿಂಗಲ್ಲಿ ಅಲ್ವಾ, ಕಲೆಕ್ಷನ್ ಆಫ್ ಜೆನೆಟಿಕ್ ವೇರಿಯಬಿಲಿಟಿ ಅಂತ ಹೇಳಿ. ಓಕೆ, ನಂತರ ಏನು ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಇವ್ಯಾಲ್ಯುಯೇಷನ್ ಆ್ಯಂಡ್ ಸೆಲೆಕ್ಷನ್ ಆಫ್ ದಿ ಪೇರೆಂಟ್ಸು. ಸೊ ಆ ಪರ್ಟಿಕ್ಯುಲರ್ ಸೀಡನ್ನು ನೀವು ಇದು ಮಾಡಿರ್ತೀರಿ, ಸೆಲೆಕ್ಟ್ ಮಾಡಿರ್ತೀರಿ. ಓಕೆ, ಒಂದು ಡಿಸೀಸ್ ರೆಸಿಸ್ಟೆಂಟ್ ಇದೆ, ಇನ್ನೊಂದು ಡ್ರಾಟ್ ರೆಸಿಸ್ಟೆಂಟ್ ಇದೆ. ಅದರಲ್ಲೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಬೆಳೆಸಿ ಪ್ಯೂರ್ ಲೈನನ್ನು ಉತ್ಪತ್ತಿ ಮಾಡ್ಕೋಬೇಕು. ಆಮೇಲೆ ಅದರಲ್ಲಿ ದಿ ಬೆಸ್ಟ್ ಯಾವುದಿದೆ, ಸೊ ಆ ಒಂದು ಪರ್ಟಿಕ್ಯುಲರ್ ಪ್ಲ್ಯಾಂಟು ಡಿಸೀಸ್ ರೆಸಿಸ್ಟೆಂಟ್ ಇರಬೇಕು, ಇನ್ನೊಂದು ಪರ್ಟಿಕ್ಯುಲರ್ ಪ್ಲ್ಯಾಂಟು ಡ್ರಾಟ್ ರೆಸಿಸ್ಟೆಂಟ್ ಇರಬೇಕು, ಹಿಂಗಿರಬೇಕು.
ಅದನ್ನು ನೀವು ಪ್ಯೂರ್ ಲೈನನ್ನು ಸೆಲೆಕ್ಟ್ ಮಾಡ್ತೀರಿ. ಸೊ ಇದು ಒಂದು ಫಾದರ್ ಆದರೆ ಇದು ಮದರ್, ಸೆಲೆಕ್ಷನ್ ಆಫ್ ದಿ ಪೇರೆಂಟ್ಸು. ಯಾಕಂದರೆ ನೀವು ಇದೆರಡನ್ನೂ ಕ್ರಾಸ್ ಮಾಡ್ತಾ ಇದ್ದೀರಿ ಮುಂದಿನ ಸ್ಟೆಪ್ನಲ್ಲಿ, ಅರ್ಥ ಆಯ್ತಾ? ಹೀಗೆ ಆ್ಯಕ್ಚುಲಿ ಇನ್ನೆರಡು ಸ್ಟೆಪ್ಸ್ಗಳಿದೆ. ನಂತರ ಏನು ಮಾಡ್ತೀರಿ, ಕ್ರಾಸ್ ಹೈಬ್ರಿಡೈಸೇಷನ್ ಮಾಡ್ತೀರಿ. ಅಂದರೆ ಈ ಒಂದು ಪ್ಲ್ಯಾಂಟನ್ನು ಇದಕ್ಕೆ ಪಾಲಿನೇಷನ್ ಮಾಡೋದು. ಇದಕ್ಕೆ ನಾವು ಯೂಸ್ ಮಾಡುವಂಥ ಮೆಥಡ್ ಇಮ್ಯಾಸ್ಕ್ಯುಲೇಷನ್ ಮತ್ತು ಬ್ಯಾಗಿಂಗ್, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ನಂತರ ಉತ್ಪತ್ತಿ ಆಗೋದೇ ಆಫ್ರಿಂಗ್ಗಳು ಅಲ್ವಾ. ಈಗ ಆಫ್ರಿಂಗ್ಸ್ ಉತ್ಪತ್ತಿ ಆದಮೇಲೆ ಪುನಃ ಅದನ್ನು ನಾವು ಸೆಲೆಕ್ಷನ್ ಮಾಡಬೇಕಾಗ್ತದೆ. ಅಂದರೆ ಅದು ರಿಯಲ್ ಆಗಿ ಆ ಪರ್ಟಿಕ್ಯುಲರ್ ಎರಡೂ ಕ್ಯಾರೆಕ್ಟರ್ಗಳನ್ನು ಒಳಗೊಂಡಿದೆಯಾ ಇಲ್ವಾ ಅಂತ ಹೆಂಗೆ ಕಂಡುಹಿಡಿಯೋದು ನಾವು? ಪುನಃ ನಾವು ಈ ಪ್ಯೂರ್ ಲೈನ್ಗಳನ್ನು ಮಾಡಬೇಕಾಗ್ತದೆ. ಅಂದರೆ ಸೆಲ್ಫಿಂಗ್ ಮಾಡ್ತಾ 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 ಪ್ಯೂರ್ ಲೈನ್ ತರೋದು. ಅದಾದಮೇಲೆ ನೀವು ಮಾರ್ಕೆಟಿಂಗಿಗೆ ರಿಲೀಸ್ ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ನೀವು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಅದನ್ನು ಬೆಳೆಸಿ ನೋಡಬೇಕು, ರಿಯಲ್ ಆಗಿ ಅದು ಡಿಸೀಸ್ ರೆಸಿಸ್ಟೆಂಟ್ ಇದೆಯಾ ಹಾಗೂ ಡ್ರಾಟ್ ರೆಸಿಸ್ಟೆಂಟ್ ಇದೆಯಾ ಅಥವಾ ಕ್ರಾಪ್ ಈಲ್ಡಿಂಗ್ ಇದೆಯಾ ಅಂತ ಟೆಸ್ಟ್ ಮಾಡಬೇಕಾಗ್ತದೆ. ಇದೆಲ್ಲ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಾಲಜಿ ಅಷ್ಟೇ, ಈಸಿ ಇದೆ ಆ್ಯಕ್ಚುಲಿ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ನಿಗೆ ಕರೆಕ್ಟ್ ಆದಂಥ ಉತ್ತರ ಆಪ್ಷನ್ ಡಿ. ಈಗ ನೋಡಿ, ಆಪ್ಷನ್ ಎಲ್ಲಿ ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಕೊಟ್ಟಿದ್ದಾರೆ. ಏನು ಅಂತ ಹೇಳ್ಬೋದು? ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಹೇಳಿದ್ರೆ ಇಟ್ ಈಸ್ ದಿ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಪ್ರೋಟೀನ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ಅ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಫಾರ್ ಆ್ಯನಿಮಲ್ ಆ್ಯಂಡ್ ಮತ್ತು ಹ್ಯೂಮನ್ ನ್ಯೂಟ್ರಿಷನ್. ಓಕೆ, ಈಗ ಸಿಂಗಲ್ ಸೆಲ್ ಪ್ರೋಟೀನಲ್ಲಿ ಬರುವಂತಹ ಎರಡು ಇಂಪಾರ್ಟೆಂಟ್ ಎಕ್ಸಾಂಪಲ್ಗಳು, ಒಂದು ಸ್ಪಿರುಲಿನಾ ಬರುತ್ತೆ ಮತ್ತು ಇನ್ನೊಂದು ಮಿಥೈಲೋಫೈಲಸ್ ಮಿಥೈಲೋಟ್ರೋಪಸ್ ಅಂತ ಹೇಳಿ ಇನ್ನೊಂದು ಬ್ಯಾಕ್ಟೀರಿಯಾ ಬರುತ್ತೆ. ಎರಡು ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು. ನಂತರ ಬಯೋಫಾರ್ಟಿಫಿಕೇಷನ್ ಅಂದರೆ ಇಟ್ಸ್ ಲೈಕ್ ಪ್ಲಾಂಟ್ ಬ್ರೀಡಿಂಗ್ ಮೆಥಡ್ ವೇರ್ ಆ್ಯಕ್ಚುಲಿ ಇಟ್ ಕಂಟೈನ್ಸ್ ಒಂದು ಹೈಯರ್ ಕ್ವಾಲಿಟಿ ಆಫ್ ವೈಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು, ಫ್ಯಾಟ್ಸ್. ಅದಕ್ಕೆ ನಾವು ಬಯೋಫಾರ್ಟಿಫಿಕೇಷನ್ ಅಂತ ಕರೆಯೋದು. ನೀವು ಅಟ್ಲಾಸ್ 66 ಅಂತ ಹೇಳುವಂಥ ವೀಟ್ ವೆರೈಟಿ ಬಗ್ಗೆ ಕೇಳಿರಬಹುದು. ಅದು ಪ್ರೋಟೀನ್ ಎನ್ರಿಚ್ಡ್ ಒಂದು ವೀಟ್, ಅದನ್ನು ನೆನ್ಪಿಟ್ಕೋಬೇಕು. ಈಗ ಬಯೋಫಾರ್ಟಿಫಿಕೇಷನಲ್ಲಿ ನಿಮಗೆ 4 ಆಬ್ಜೆಕ್ಟಿವ್ ಬರುತ್ತೆ. ಅಂದರೆ ಹೈಯರ್ ಪ್ರೋಟೀನ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್, ಅದೇ ಥರ ಫ್ಯಾಟ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್, ಮಿನರಲ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್, ವೈಟಮಿನ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್. ಇದನ್ನು ಹೆಚ್ಚು ಮಾಡೋದೇ ಬಯೋಫಾರ್ಟಿಫಿಕೇಷನ್, ಅರ್ಥ ಆಯ್ತಾ? ಪ್ಲಾಂಟ್ ಬ್ರೀಡಿಂಗ್ ಅಂತಿದೆ, ಲಾಸ್ಟಲ್ಲಿ ಬರುತ್ತೆ. ಸಾರಿ, ಈಗಷ್ಟೇ ಎಕ್ಸ್ಪ್ಲೈನ್ ಮಾಡಿದೆ ನಾನು, ಇದನ್ನು ಟಿಶ್ಯೂ ಕಲ್ಚರ್ ಅಂತ ತಿಳ್ಕೊಂಡೆ. ಪ್ಲಾಂಟ್ ಬ್ರೀಡಿಂಗ್ ಇವಾಗಷ್ಟೇ ಹೇಳಿದ್ದೀನಿ. ಓಕೆ, ಪ್ಲಾಂಟ್ ಬ್ರೀಡಿಂಗ್ನಲ್ಲಿ 2 ಥರ ಬರುತ್ತೆ. ಒಂದು ಕನ್ವೆನ್ಷನಲ್ ಪ್ಲಾಂಟ್ ಬ್ರೀಡಿಂಗ್, ಈಗ ಏನು ಎಕ್ಸ್ಪ್ಲೈನ್ ಮಾಡಿದೆ 5 ಸ್ಟೆಪ್ಪು ಅದು. ಇನ್ನೊಂದು ಮ್ಯೂಟೇಷನಲ್ ಪ್ಲಾಂಟ್ ಬ್ರೀಡಿಂಗ್. ಮ್ಯೂಟೇಷನಲ್ ಪ್ಲಾಂಟ್ ಬ್ರೀಡಿಂಗ್ ಅಂದರೆ ನೀವು ಇಷ್ಟೆಲ್ಲ ಸರ್ಕಸ್ ಮಾಡೋದು ಬೇಡ. ಆ ಪ್ಲಾಂಟನ್ನು ತೊಗೊಳ್ಳಿ, ಅದಕ್ಕೆ ನೀವು ಒಂದು ಗಾಮಾ ರೇಡಿಯೇಷನನ್ನು ಇದು ಮಾಡಿ, ಎಕ್ಸ್ಪೋಸ್ ಮಾಡಿ. ಸೊ ಗಾಮಾ ರೇಡಿಯೇಷನಿಂದ ಮ್ಯೂಟೇಷನ್ಗೊಳಗಾಗ್ತದೆ. ನಂತರ ಆ ಪರ್ಟಿಕ್ಯುಲರ್ ಪ್ಲಾಂಟ್ ಮ್ಯೂಟೇಷನ್ಗೊಳಗಾಗಿ ಒಂದು ಹೊಸ ವೆರೈಟಿಯಾಗಿ ಬರ್ತದೆ. ಸೊ ಇಟ್ ಕುಡ್ ಆ್ಯಕ್ಚುಲಿ ಗಿವ್ ಡಿಸೀಸ್ ರೆಸಿಸ್ಟೆಂಟ್ ಟು ದ ಪ್ಲ್ಯಾಂಟ್, ಇಷ್ಟೇ. ಓಕೆ, ಅದನ್ನು ಮುಂದೆ ಬರ್ತದೆ ಆ್ಯಕ್ಚುಲಿ ಕಾನ್ಸೆಪ್ಟು. ಫಾರ್ ಎಕ್ಸಾಂಪಲ್, ಈಗ ನೀವು ಮೂಂಗ್ ಬೀನ್ ತಗೊಂಡ್ರೆ ಅದು ರೆಸಿಸ್ಟೆಂಟು ಪೌಡ್ರಿ ಮೈಲ್ಡ್ಯೂ ಅಥವಾ ಇನ್ನೊಂದು ಯಾವುದೋ ಒಂದು ಡಿಸೀಸ್ ಇದೆಲ್ಲ, ಯೆಲ್ಲೋ ಮೊಸೈಕ್ ವೈರಸ್ಸು. ಸೊ ಅದು ಮ್ಯೂಟೇಷನಲ್ ಬ್ರೀಡಿಂಗಿಂದ ಉತ್ಪತ್ತಿಯಾದಂಥ ಮೂಂಗ್ ಬೀನ್ನಲ್ಲಿರುವಂಥ ಕ್ವಾಲಿಟೀಸ್, ಅದು ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ, ಇರಲಿ. ನೆಕ್ಸ್ಟ್ ನೋಡಿ, ಸೌತ್ ಇಂಡಿಯನ್ ಶುಗರ್ ಕೇನ್ ವೆರೈಟಿ ಸ್ಯಾಕಾರಮ್ ಅಫಿಸಿನೇರಮ್ ಹ್ಯಾಡ್ ಅಂತ. ದಪ್ಪ ಸ್ಟೆಮ್ ಇರುತ್ತೆ, ಹೈ ಶುಗರ್ ಕ್ವಾಲಿಟಿ ಇರುತ್ತೆ, ಇಷ್ಟೇ. ಸೊ ಥಿಕ್ಕರ್ ಸ್ಟೆಮ್ ಆ್ಯಂಡ್ ಹೈಯರ್ ಶುಗರ್ ಕಂಟೆಂಟ್, ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ನಾರ್ಮಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸ್ಯಾಕರಮ್ ಅಫಿಸಿನೇರಮ್ ಅಂತ ಹೇಳುವಂಥದ್ದು ನಮ್ಮ ಸೌತ್ ಇಂಡಿಯಾದಲ್ಲಿ ಬೆಳೆಯುವಂಥ ಶುಗರ್ ಕೇನ್, ಅದರಲ್ಲಿ ದಪ್ಪ ಸ್ಟೆಮ್, ಥಿಕ್ಕರ್ ಸ್ಟೆಮ್ ಆ್ಯಂಡ್ ಹೈ ಶುಗರ್ ಕಂಟೆಂಟ್ ಇರುತ್ತೆ. ಅದನ್ನೇನು ಮಾಡ್ತಾರೆ, ನಾರ್ತ್ ಇಂಡಿಯಾದ ಸ್ಯಾಕರಮ್ ಬಾರ್ಬೆರಿ ಅಂತ ಹೇಳುವಂಥ ಒಂದು ಈ ಶುಗರ್ ಕೇನ್ ವೆರೈಟಿ ಜೊತೆ ಕ್ರಾಸ್ ಮಾಡ್ತಾರೆ. ಆ ಶುಗರ್ ಕೇನ್ ವೆರೈಟಿಯಲ್ಲಿ ಅನ್ಫಾರ್ಚುನೇಟ್ಲಿ ಥಿನ್ನರ್ ಸ್ಟೆಮ್ ಇರುತ್ತೆ, ಅಂದರೆ ಇದರಷ್ಟು ದಪ್ಪ ಇರಲ್ಲ, ಅಂದರೆ ಈಲ್ಡ್ ಕಡಿಮೆ ಇರುತ್ತೆ, ಶುಗರ್ ಕಂಟೆಂಟು ಮತ್ತು ಕ್ವಾಲಿಟಿ ಕೂಡ ಕಡಿಮೆ ಇರುತ್ತೆ. ಇದೆರಡನ್ನು ಕ್ರಾಸ್ ಮಾಡಿದಾಗ ಏನಾಗ್ತದೆ ಅಡ್ವಾಂಟೇಜು, ಸೊ ನಾರ್ತ್ ಇಂಡಿಯಾದಲ್ಲಿ ನಮಗೆ ಥಿಕ್ಕರ್ ಸ್ಟೆಮ್ ಹಾಗೂ ಹೈ ಶುಗರ್ ಕಂಟೆಂಟ್ ಇರುವಂಥ ಒಂದು ಶುಗರ್ ಕೇನನ್ನು ಬೆಳೆಸಬಹುದು, ಉತ್ಪತ್ತಿ ಮಾಡಬಹುದು, ಬಿಕಾಸ್ ಆಫ್ ದಿಸ್ ಕ್ರಾಸಿಂಗ್, ಅರ್ಥ ಆಯ್ತಾ? ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಾಲಜಿಯಿಂದ ಉತ್ಪತ್ತಿ ಮಾಡಬಹುದು ಅಂತ ಹೇಳಿ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಕ್ಕರ್ ಡ್ಯೂರಿಂಗ್ ಅಂತ. ಒಬ್ಬ ನಾರ್ಮನ್ ಬೋರ್ಲಾಗ್ ಅಂತ ಹೇಳುವಂಥ ಸೈಂಟಿಸ್ಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಇವನು 1963ರಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಸೆಮಿ ಡಾರ್ಫ್ ವೆರೈಟೀಸ್ ಆಫ್ ವೀಟನ್ನು ಉತ್ಪತ್ತಿ ಮಾಡ್ತಾನೆ, ಅರ್ಥ ಆಯ್ತಾ? ಅಲ್ಲಿಂದಲೇ ಈ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು. ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಆಫ್ ದಿ ಪ್ಲ್ಯಾಂಟ್ ಸ್ಪೀಶೀಸ್ ಅಥವಾ ಕ್ರಾಪ್ ಪ್ಲ್ಯಾಂಟ್ಸ್ ವಿತ್ ಹೈಯರ್ ಲೆವೆಲ್ ಆಫ್ ದಿ ಕ್ವಾಲಿಟಿ, ಅಂದರೆ ಅದರಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಲ್ವಾ? ಸೊ ಅದಕ್ಕೆ ನಾವೇನು ಕರಿತೀವಿ, ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಇಂಡಿಯಾದಲ್ಲಿ ಮಾಡಿದವರು ಯಾರು ಅಂತ ಗೊತ್ತಾ? ಸ್ವಾಮಿನಾಥನ್, ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ, ದಟ್ ಈಸ್ ನಥಿಂಗ್ ಬಟ್ ಸ್ವಾಮಿನಾಥನ್. ಅದೇ ಫಾರಿನ್ ಕಂಟ್ರಿಲಾದರೆ ಇಟ್ ಈಸ್ ನಥಿಂಗ್ ಬಟ್ ಬೋರ್ಲಾಗ್. ಓಕೆ, 1960. ಈಗ 17ನೇ ಕ್ವಶನ್ನು ಕೂಡ ಇದೇ ಒಂದು ಕಾನ್ಸೆಪ್ಟಿಂದ ಅದೇ ಪ್ಯಾರಾಗ್ರಾಫಲ್ಲಿ ಕೇಳಿರುವಂಥದ್ದು. IR8 ಮತ್ತು ತೈಚುಂಗ್ ನೇಟಿವ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. IR8 ಅಂತ ಹೇಳಿದ್ರೆ ಒಂದು ರೈಸ್ ವೆರೈಟಿ, ಸೆಮಿಡಾರ್ಫ್ ರೈಸ್ ವೆರೈಟಿ. ಅದೇ ಥರ ಆ್ಯಕ್ಚುಲಿ ತೈಚುಂಗ್ ನೇಟಿವ್ ಕೂಡ ಸೆಮಿಡಾರ್ಫ್ ರೈಸ್ ವೆರೈಟಿ. ಈ IR8 ಉತ್ಪತ್ತಿ ಮಾಡಿದಂತಹ ಒಂದು ಇನ್ಸ್ಟಿಟ್ಯೂಟ್ ಯಾವುದು? ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, IRRI,
ವೆರಿ ಇಂಪಾರ್ಟೆಂಟ್. ಇದನ್ನು ಕೇಳ್ಬೋದು. IRRI ಅಂದರೆ ಏನು ಅಂತ, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಎಲ್ಲಿದೆ ಅಂತ ಹೇಳಿದ್ರೆ ಫಿಲಿಪೈನ್ಸಲ್ಲಿ. ಅವರು IR8 ಅಂತ ಹೇಳುವಂಥ ಒಂದು ರೈಸ್ ವೆರೈಟಿಯನ್ನು ಉತ್ಪತ್ತಿ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಅದೇ ಥರ ತೈಚುಂಗ್ ನೇಟಿವ್ ಸೆಮಿಡಾರ್ಫ್ ರೈಸ್ ವೆರೈಟಿ, ಇದನ್ನು ಒಂದು ಪ್ರೊಡ್ಯೂಸ್ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ ತೈವಾನಲ್ಲಿ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದೇ ಒಂದು ಪ್ಯಾರಾಗ್ರಾಫ್ನಲ್ಲಿ ಕೆಳಗಡೆ ನೀವು ನೋಡಬಹುದು ಒಂದು ಜಯ ಮತ್ತು ರತ್ನ, ಇದು ಇಂಡಿಯನ್ ಸೆಮಿಡಾರ್ಫ್ ವೆರೈಟೀಸ್ ಆಫ್ ರೈಸ್. ಅರ್ಥ ಮಾಡ್ಕೊಳ್ಳಿ. ಈ ಜಯ ಮತ್ತು ರತ್ನ ಏನಿದೆ, ಈ ಇಂಡಿಯನ್ ಸೆಮಿಡಾರ್ಫ್ ವೆರೈಟೀಸ್ ಆಫ್ ರೈಸ್, ಇದು ಹೈಯರ್ ಕ್ವಾಲಿಟಿ ರೈಸನ್ನು ಉತ್ಪತ್ತಿ ಮಾಡ್ತದೆ. ಆದರೆ ಇದು ಡಿಸೀಸ್ ರೆಸಿಸ್ಟೆಂಟ್ ಅಲ್ಲ, ಬರ್ದಿಟ್ಕೊಳ್ಳಿ, ಯಾಕಂದರೆ ಎನ್ಸೈಟಲ್ಲಿ ಕೊಟ್ಟಿದ್ದಾರೆ. ಆದರೆ ಈಗ ಸೆಮಿಡಾರ್ಫ್ ವೀಟ್ ವೆರೈಟೀಸ್ ಆಫ್ ಇಂಡಿಯಾ ತಗೊಂಡ್ರೆ ಕಲ್ಯಾಣ್ ಸೋನಾ ಮತ್ತು ಸೊನಾಲಿಕಾ ಅಂತ ಹೇಳುವಂಥ ಎರಡು ಈ ವೀಟ್ ವೆರೈಟೀಸ್, ಎರಡು ಕ್ವಾಲಿಟಿನೂ ಚೆನ್ನಾಗಿದೆ, ಹೈ ಈಲ್ಡಿಂಗ್ ಅದು ಕ್ರಾಪ್ ಅದು, ಅದರ ಜೊತೆಗೆ ಡಿಸೀಸ್ ರೆಸಿಸ್ಟೆಂಟ್ ಕೂಡ ಹೌದು. ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ಗೆ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಓಕೆ. ಜಯ ಆ್ಯಂಡ್ ರತ್ನ ಡೆವಲಪ್ಡ್ ಫಾರ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಆರ್ ದಿ ವೆರೈಟೀಸ್ ಆಫ್ ರೈಸ್. ಓಕೆ, ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ಹಿಮಗಿರಿ ಡೆವಲಪ್ಡ್ ಬೈ ಹೈಬ್ರಿಡೈಸೇಷನ್ ಆ್ಯಂಡ್ ಸೆಲೆಕ್ಷನ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ರಸ್ಟ್ ಪ್ಯಾಥೋಜನ್ಸ್ ಈಸ್ ಎ ವೆರೈಟಿ ಆಫ್ ಅಂತಿದೆ. ಹಿಮಗಿರಿ ಅಂತ ಹೇಳುವಂಥದ್ದು ಲೀಫ್ ಹಾಗೂ ಸ್ಟ್ರೈಪ್ ರಸ್ಟ್ ಹಾಗೂ ಹಿಲ್ ಬ್ಲಂಟಿಗೆ ಒಂದು ಡಿಸೀಸ್ ರೆಸಿಸ್ಟೆಂಟನ್ನು ಕೊಡ್ತದೆ ಆ್ಯಕ್ಚುಲಿ. ಓಕೆ, ಸೊ ಹಿಮಗಿರಿ ಅಂತ ಹೇಳುವಂಥದ್ದು ಒಂದು ವೀಟ್ ವೆರೈಟಿ, ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಈಗ ಮುಂದೆ ಬರುವಂತಹ ಏನು ಕಾನ್ಸೆಪ್ಟ್ಸ್ ಇದೆ ಅದೆಲ್ಲ ನಿಮ್ಮ ಮೆಮೊರಿ ಪವರನ್ನು ಚೆಕ್ ಮಾಡ್ತದೆ. ಸ್ವಲ್ಪ ನೀವು ನೆನ್ಪಿಟ್ಕೋಬೇಕು. ಹಿಮಗಿರಿ, ಲೀಫ್ ಆ್ಯಂಡ್ ಸ್ಟ್ರೈಪ್ ರಸ್ಟ್ ಜೊತೆಗೆ ಹಿಲ್ ಬ್ಲಂಟ್ ಅಂತ ಹೇಳುವಂಥ ಒಂದು ಡಿಸೀಸಿಂದ ಒಂದು ಮುಕ್ತಿ ಕೊಡ್ತದೆ ಆ ಪ್ಲ್ಯಾಂಟಿಗೆ. ಅಂದರೆ ಇಟ್ ಈಸ್ ರೆಸಿಸ್ಟೆಂಟ್ ಟು ದೀಸ್ ಪರ್ಟಿಕ್ಯುಲರ್ ಟೈಪ್ಸ್ ಆಫ್ ಡಿಸೀಸಸ್. ಇದು ವೀಟ್ ವೆರೈಟಿ, ಬರೆದಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಬರುತ್ತೆ ನೋಡಿ, ಮ್ಯಾಚ್ ದಿ ಫಾಲೋವಿಂಗ್. ವೀಟ್ ವೆರೈಟಿ ಹಿಮಗಿರಿ ರೆಸಿಸ್ಟೆಂಟು ಅಂತಿದೆ ನೋಡಿ. ಲೀಫ್ ಆ್ಯಂಡ್ ಸ್ಟ್ರೈಪ್ ರಸ್ಟ್ ಹಿಲ್ ಬ್ಲಂಟ್. ಸ್ವಲ್ಪ ನೆನ್ಪಿಟ್ಕೋಬೇಕಾಗ್ತದೆ. ನೀವು ಯಾವ ಥರ ನೆನ್ಪಿಟ್ಕೋಬೋದು ಅಂತ ಹೇಳಿದ್ರೆ ಹಿಮಾಲಯ, ಹಿಮಾಲಯ. ಓಕೆ, ಅದು ವೀಟ್ ವೆರೈಟಿಯಿಂದ ನೆನ್ಪಿಟ್ಕೊಳ್ಳಿ. ಗೋಧಿಯನ್ನು ಹಿಮಾಲಯದಲ್ಲಿ ಬೆಳೀತಾರೆ. ಓಕೆ, ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರು, ಓಕೆ, ಹಿಮಾಲಯ ಅಂತ ಹೇಳಿದ್ರೆ ಹಿಲ್ ಬ್ಲಂಟ್ ಅಂತ ಆಯಿತು. ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಹಿಮಾಲಯ ಅನ್ನೋದು ಹಿಲ್, ಓಕೆ, ಹಿಮಗಿರಿ ಆ್ಯಂಡ್ ಗೋಧಿ ಅಲ್ಲಿ ಬೆಳೀತಾರೆ. ಸೊ ಮೂರು ಪದನ ಲಿಂಕ್ ಮಾಡಿ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ, ನೆನಪಲ್ಲಿರುತ್ತೆ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಕ್ರಾಪ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ಇನ್ ಇಟ್ಸ್ ರೆಸಿಸ್ಟೆನ್ಸ್ ಟು ಅ ಡಿಸೀಸ್. ಸ್ವಲ್ಪ ನೋಡ್ಕೋಬೇಕು ಇಲ್ಲಿ ನೋಡಿ. ಪುಸಾ ಕೋಮಲ್ ಅಂತಿದೆ. ಪುಸಾ ಕೋಮಲ್ ಅಂತ ಹೇಳುವಂಥದ್ದು ಒಂದು ಕೌಪಿ ವೆರೈಟಿ. ಅದರ ಮುಖ್ಯವಾದಂಥ ಕೆಲಸ ಏನು ಅಂತ ಹೇಳಿದ್ರೆ ಇಟ್ ಈಸ್ ರೆಸಿಸ್ಟೆಂಟ್ ಟು ಅ ಡಿಸೀಸ್ ಕಾಲ್ಡ್ ಎಸ್ ಬ್ಯಾಕ್ಟೀರಿಯಲ್ ಬ್ಲೈಟ್. ಸೊ ಆಪ್ಷನ್ ಎ ಏನಿದೆ ಅದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಆ್ಯಕ್ಚುಲಿ. ಆಪ್ಷನ್ ಎ ಕರೆಕ್ಟ್, ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆದರೂ ನೋಡೋಣ, ಪುಸಾ ಸಡಬಹಾರ್ ಅಂತಿದೆ. ಅಲ್ಲಿ ಸಡಬಹಾರ್ ಅಂತಿದೆ, ಪುಸಾ ಸಡಬಹಾರ್. ನೀವು ಏನು ಹೆಚ್ಚು ನೆನ್ಕೊಳ್ಳಿ, ಸಡಕ್ ಅಂತ ಹೇಳಿದ್ರೆ ಒಂದು ರೋಡು ಅಲ್ವಾ. ಸೊ ರೋಡ್ ಸೈಡಲ್ಲಿ ಏನು ಮಾರ್ತಾರೆ, ತರಕಾರಿ ಮಾರ್ತಾರೆ. ಚಿಲ್ಲಿ ಅಂತೂ ಕಾಮನ್ ಆಗಿ ಮಾರ್ತಾರೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ರೋಡ್ ಸೈಡ್ನಲ್ಲಿ ಚಿಲ್ಲೀಸನ್ನು ಮಾರ್ತಾ ಇರ್ತಾರೆ. ಸೊ ಪುಸಾ ಸಡಬಹಾರ್ ಚಿಲ್ಲಿ, ಆ್ಯಂಡ್ ಇಟ್ ಈಸ್ ರೆಸಿಸ್ಟೆಂಟ್ ಟು ಚಿಲ್ಲಿ ಮೊಸಾಯಿಕ್ ವೈರಸ್. ಅಷ್ಟು ಕನ್ಫ್ಯೂಷನ್ ಆಗೋದಿಲ್ಲ. ಅದೇ ರೀತಿಯಲ್ಲಿ ಟೊಬ್ಯಾಕೊ ಮೊಸಾಯಿಕ್ ವೈರಸ್ಸಿಂದಲೂ ಕೂಡ ರೆಸಿಸ್ಟೆಂಟನ್ನು ಹೊಂದಿದೆ, ನೆನ್ಪಿಟ್ಕೊಳ್ಳಿ. ಪುಸಾ ಸಡಬಹಾರ್ ಚಿಲ್ಲಿ ಮತ್ತು ಚಿಲ್ಲಿ ಮೊಸಾಯಿಕ್ ವೈರಸ್ ಅಥವಾ ಟೊಬ್ಯಾಕೊ ಮೊಸಾಯಿಕ್ ವೈರಸ್, ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಪುಸಾ ಸ್ವರ್ನಿಮ್ ಅಂತಿದೆ. ಏನಿದು ಪುಸಾ ಸ್ವರ್ನಿಮ್? ಇಲ್ಲೇನು ಕೊಟ್ಬಿಟ್ಟಿದ್ದಾರೆ, ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಅಂತ ಕೊಟ್ಟಿದ್ದಾರೆ. ತಪ್ಪು ಅದು ಅಲ್ವಾ. ಬ್ರಸಿಕಾ ಅದು, ಇಟ್ಸ್ ರೆಸಿಸ್ಟೆಂಟ್ ಟು ವೈಟ್ ರಸ್ಟ್. ಓಕೆ, ಇಟ್ಸ್ ಎ ಬ್ರಸಿಕಾ ವೈಟ್ ರಸ್ಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪುಸಾ ಶುಭ್ರ ಅಂತಿದೆ. ಸೊ ಶುಭ್ರ ಅಂತ ಹೇಳಿದ್ರೆ ಬಿಳಿ. ಸೊ ನೀವೇನು ನೆನ್ಪಿಟ್ಕೋಬೋದು, ಕಾಲಿಫ್ಲವರ್ ಬಿಳಿ ಇರುತ್ತಲ್ವ, ಒಂಥರ ಸ್ನೋಬಾಲ್. ಪುಸಾ ಸ್ನೋಬಾಲ್ ಅಂತ ಕರೀತಾರೆ ಅಲ್ವಾ. ಸೊ ಪುಸಾ ಶುಭ್ರ ಈಸ್ ನಥಿಂಗ್ ಬಟ್ ಕಾಲಿಫ್ಲವರ್. ಇದು ಮೇಯ್ನಾಗಿ ರೆಸಿಸ್ಟೆಂಟ್ ಕೊಡುವಂಥದ್ದು ಕರ್ಲ್ ಬ್ಲೈಟ್ ಬ್ಲ್ಯಾಕ್ ರಾಟ್ ಅಂತ ಹೇಳುವಂಥ ಒಂದು ಡಿಸೀಸಿಂದ, ನೆನ್ಪಿಟ್ಕೊಳ್ಳಿ. ಜೊತೆಗೆ ಬ್ಲ್ಯಾಕ್ ರಾಟಿಂದಲೂ ಕೂಡ ಅದು ಡಿಸೀಸ್ ರೆಸಿಸ್ಟೆಂಟನ್ನು ಹೊಂದಿದೆ. ಸೊ ಎಲ್ಲ ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾವುದು ಬೇಕಾದ್ರೂ ಕೇಳಬಹುದು. ನೆಕ್ಸ್ಟ್ ನೋಡಿ, ಮ್ಯಾಚ್ ದಿ ಕಾಲಮ್ 1 ವಿತ್ ಕಾಲಮ್ 2 ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದ ಕೋಡ್ಸ್ ಗಿವನ್ ಬಿಲೋ. ಸರಿ ಅಬ್ಸರ್ವ್ ಮಾಡಿ. ಕೌಪಿ ಅಂತಿದೆ. ಈಗ ಕೌಪಿ ಹೇಳ್ಬೋದಾ ಯಾವುದು ಅಂತ ಹೇಳಿ. ಸೊ ಕೌಪಿ ಹೇಳೋದಾದರೆ ಪುಸಾ ಕೋಮಲ್ ಆಯಿತು. ಓಕೆ, ಸೊ ನೀವೇನು ಮಾಡಿ, ಕೋಮಲ್ ಅಂತ ಹೇಳುವಂಥ ಹುಡುಗಿಗೆ ಕೌ ಅಂದರೆ ಭಯ. ಸೊ ಕೌಪಿ, ಪುಸಾ ಕೋಮಲ್, ಅರ್ಥ ಆಯ್ತಾ. ಸೊ ಆ ಥರ ನೆನ್ಪಿಟ್ಕೋಬೋದು. ವೀಟ್ ಅಂತ ಹೇಳಿದ್ರೆ ಹಿಮಗಿರಿ, ಈಸಿ ಇದೆ. ಚಿಲ್ಲಿ ಅಂತ ಗೊತ್ತಾಯಿತು, ಸಡಬಹಾರ್. ಸೊ ಚಿಲ್ಲಿಯನ್ನು ಮಾರ್ತಾ ಇರ್ತಾರೆ. ಓಕೆ, ಬ್ರಸಿಕಾ ಅಂತಿದೆ. ಬ್ರಸಿಕಾ ಆದರೆ ಸ್ವರ್ನಿಮ್ ಅಂತ ಹೇಳ್ಕೊಳ್ಳಿ. ಸೊ ನೀವೇನು ಮಾಡಿ, ಕ್ಯಾಬೇಜನ್ನು ಬ್ರಸಿಕಾ ಅಂತಲೂ ಕರೀತಾರೆ. ಸೊ ಕ್ಯಾಬೇಜು ಗೋಲ್ಡಿಂದ ಮಾಡಲ್ಪಟ್ಟಿದೆ, ಸ್ವರ್ಣ. ಸೊ ಆ ಥರ ನೆನ್ಪಿಟ್ಕೋಬೋದು. ಏನೋ ಒಂಥರ ನಿಮ್ಗೆ ಏನು ಈಸಿ ಆಗ್ತದೆ ಆ ಥರ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಕೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗಬಾರ್ದು. ಓಕೆ, ಮಾರ್ಕ್ ಹೋಗಬಾರ್ದು.
ಆಪ್ಷನ್ ಬಿ ಕರೆಕ್ಟ್ ಇದೆ. ಮ್ಯುಟೇಷನ್ ಬ್ರೀಡಿಂಗ್ ಆಫ್ ಪ್ಲಾಂಟ್ಸ್ ಟೆಕ್ನಿಕ್ ಇನ್ವಾಲ್ವ್ಸ್ ಇಂಡ್ಯೂಸ್ ಮ್ಯುಟೇಷನ್ಸ್ ಆರ್ಟಿಫಿಷಿಯಲಿ ಥ್ರೂ ಯೂಸ್ ಆಫ್ ಕೆಮಿಕಲ್ಸ್ ಆರ್ ರೇಡಿಯೇಷನ್ಸ್ ಲೈಕ್. ನಾನು ಅವಾಗಲೇ ಹೇಳಿದ್ದೆ ಮ್ಯುಟೇಷನ್ ಬ್ರೀಡಿಂಗ್ ಯಾಕೆ ಮಾಡ್ತಾರೆ ಅಂತ ಹೇಳಿ. ಸೊ ಗಾಮಾ ರೇಡಿಯೇಷನ್ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳಿದರೆ ಮೂಂಗ್ ಬೀನ್, ಇದು ರೆಸಿಸ್ಟೆಂಟು ಯೆಲ್ಲೋ ಮೊಸೈಕ್ ವೈರಸ್ ಮತ್ತು ಪೌಡ್ರಿ ಮೈಲ್ಡ್ಯೂ. ಬಹಳಷ್ಟು ಸಲ ನೀಟ್ ಹಾಗೂ KCET ಕೇಳಿರುವಂಥ ಕ್ವಶನ್. ಸೊ ಹಾಗೆ ನೋಡಿದ್ರೆ ಆಪ್ಷನ್ ಎ ಕರೆಕ್ಟ್ ಇದೆ. ನೋಡಿ 24ನೇ ಕ್ವಶನ್ನು, ಇನ್ ಮೂಂಗ್ ಬೀನ್ ಎ ಪ್ಲಾಂಟ್ ಬ್ರೀಡ್ ಡೆವಲಪ್ಡ್ ಥ್ರೂ ಮ್ಯುಟೇಷನ್ ಬ್ರೀಡಿಂಗ್ ರೆಸಿಸ್ಟೆಂಟು ಅಂತ ಕೇಳಿದರೆ ಡೈರೆಕ್ಟಾಗಿ ಹೋಗ್ಬೋದು ಯೆಲ್ಲೋ ಮೊಸೈಕ್ ವೈರಸ್ ಆ್ಯಂಡ್ ಪೌಡ್ರಿ ಮೈಲ್ಡು. ಈಸಿ ಇದೆ, ಇನ್ನು ಈಸಿ ಇದೆ ಆ್ಯಕ್ಚುಲಿ, ಅಂಥ ಟಫ್ ಇಲ್ಲ, ಸ್ವಲ್ಪ ಮೆಮೊರಿ ಪವರ್ ಇದ್ದರೆ ಸಾಕು. ನೋಡಿ, ಒಂದು ಬಿಂಡಿ ಪರ್ಬಾನಿ ಕ್ರಾಂತಿ ಅಂತಿದೆ, ಈಸ್ ರೆಸಿಸ್ಟೆಂಟ್ ಟು ಓನ್ಲಿ ಯೆಲ್ಲೋ ಮೊಸೈಕ್ ವೈರಸ್. ಬಹಳಷ್ಟು ಮಕ್ಕಳಿಗೆ ಇಲ್ಲಿ ಕನ್ಫ್ಯೂಷನ್ ಬರ್ತದೆ. ಈಗ ಒಂದು ನನ್ನ ಸ್ಟೂಡೆಂಟ್ಸ್ಗಳಿಗೂ ಅಷ್ಟೇ, ಮೂಂಗ್ ಬೀನ್ ಯೆಲ್ಲೋ ಮೊಸೈಕ್ ವೈರಸ್ ಮತ್ತು ಪೌಡ್ರಿ ಮೈಲ್ಡು 2 ಡಿಸೀಸ್ಗೆ. ಆದರೆ ಪರ್ಬಾನಿ ಕ್ರಾಂತಿ ಅಂತ ಹೇಳುವಂಥ ಒಂದು ಬಿಂಡಿ ವೆರೈಟಿ, ಈ ಬೆಂಡೆಕಾಯಿ ಇದಲ್ವಾ, ಸೊ ಒಂದು ವೆರೈಟಿ, ಅದನ್ನು ಅಬೆಲೋಮಾಸ್ಕಸ್ ಎಸ್ಕುಲೆಂಟ್ ಅಂತ ಹೇಳುವಂಥ ವೈಲ್ಡ್ ವೆರೈಟಿಯಿಂದ ಡೆವಲಪ್ ಮಾಡಿರ್ತಾರೆ ಪರ್ಬಾನಿ ಕ್ರಾಂತಿ ಅಂತ ಹೇಳುವಂಥ ಒಂದು ಬೆಂಡೆಕಾಯನ್ನು. ಸೊ ಇದು ಯೆಲ್ಲೋ ಮೊಸೈಕ್ ವೈರಸ್ಗೆ ರೆಸಿಸ್ಟೆಂಟನ್ನು ಕೊಡ್ತದೆ, ಬೇರೆ ಯಾವುದಕ್ಕೂ ಇಲ್ಲ, ಇಷ್ಟೇ. ಓಕೆ, ಸೊ ಹಾಗೆ ನೋಡಿದರೆ ಆಪ್ಷನ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟು, ಪರ್ಬಾನಿ ಕ್ರಾಂತಿ ಈಸ್ ಡೆವಲಪ್ಡ್ ಫ್ರಮ್ ದ ಟ್ರಾನ್ಸ್ಫರಿಂಗ್ ಎ ಜೀನ್ ಫ್ರಮ್ ಒಂದು ವೈಲ್ಡ್ ವೆರೈಟಿ ಆಫ್ ಒಂದು ಬೆಂಡೆಕಾಯಿದು ಅಬೆಲೋಮಾಸ್ಕಸ್ ಎಸ್ಕುಲೆಂಟ್ಸ್. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಅಲ್ಲಿ ನೋಡಬಹುದು ನೀವು ಅಟ್ಲಾಸ್ 66 ಅಂತ ಬರುತ್ತೆ, ಅದು ಬಯೋಫಾರ್ಟಿಫೈಡ್ ವೀಟ್, ಅದು ನಂತರ ಹೇಳ್ತೀನಿ. ಇನ್ನೊಂದು ಮಿಥೈಲೋಫೈಲಸ್ ಮಿಥೈಲೋಟ್ರೋಪಸ್ ಇದೆ ನೋಡಿ, ಇದು ಸಿಂಗಲ್ ಸೆಲ್ ಪ್ರೋಟೀನ್, ಅದು ಬ್ಯಾಕ್ಟೀರಿಯಾ, ಅದರಲ್ಲಿ ಯೂಸ್ ಮಾಡ್ತಾರೆ. ಓಕೆ, 27th ಕ್ವಶನ್ ನೋಡೋದಾದರೆ, ಹೇರಿ ಲೀವ್ಸ್ ಆಫ್ ಮೆನಿ ಪ್ಲಾಂಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಅಂತ ಕೇಳಿದ್ದಾರೆ. ಹೇರಿ ಲೀವ್ಸ್ ಅಂತ ಹೇಳುವಂಥದ್ದು ಎಲೆಗಳಲ್ಲಿರುವಂಥ ಸಣ್ಣ ಸಣ್ಣ ಈ ಹೇರ್ಸ್ಗಳು. ಈ ನಾರ್ಮಲಿ ವೀಟ್ ಹಾಗೂ ಕಾಟನ್ಗಳಲ್ಲಿ ನೀವು ನೋಡ್ತೀರಿ. ಈಗ ವೀಟ್ನಲ್ಲಿದ್ದರೆ ಈಗ ಸೀರಿಯಲ್ ಲೀಫ್ ಬೀಟಲ್ ಅಂತ ಒಂದು ಬರುತ್ತೆ ಆ್ಯಕ್ಚುಲಿ. ಸೊ ಅದು ಏನು ಮಾಡುತ್ತೆ, ಈ ವೀಟ್ ಎಲೆಗಳನ್ನ ತಿಂದಾಗ್ತದೆ. ಆದರೆ ಅಲ್ಲಿ ವೀಟ್ ಎಲೆಗಳಲ್ಲಿ ಸಣ್ಣ ಸಣ್ಣ ಹೇರ್ ಇರೋದ್ರಿಂದ ಅಷ್ಟು ಸ್ವಲ್ಪ ತಿನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದಿಸ್ ಬೀಟಲ್ ಟು ಪೆನಿಟ್ರೇಟ್ ಇನ್ ಟು ದಟ್. ಹೇರ್ಸನ್ನು ಇದು ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಒಳಗೆ ಹೋಗೋಕ್ಕಾಗೋದಿಲ್ಲ. ಸೊ ಇದೊಂಥರ ಪ್ಲಾಂಟಿಗೆ ಅಡ್ವಾಂಟೇಜ್, ಪ್ರೊಟೆಕ್ಷನ್ ಕೊಡ್ತದೆ ನ್ಯಾಚುರಲ್ ಆಗಿ. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಕಾಟನ್ನಲ್ಲಿ ಜೆಸ್ಸಿಡ್ಸ್ ಇನ್ನೊಂದು ಟೈಪ್ ಆಫ್ ಇನ್ಸೆಕ್ಟ್ಸು. ಸೊ ಕಾಟನ್ನಲ್ಲಿ ಆ ಎಲೆಗಳಲ್ಲಿ ಈ ಹೇರ್ಸ್ ಇರೋದ್ರಿಂದ ಜೆಸಿಡ್ಸ್ಗಳಿಗೂ ಕೂಡ ಈಸಿಯಾಗಿ ಎಲೆಗಳನ್ನ ತಿನ್ಲಿಕ್ಕೆ ಬರೋದಿಲ್ಲ. ಇದೊಂಥರ ಅಡ್ವಾಂಟೇಜ್. ಹಾಗೆ ನೋಡೋದಾದರೆ ಆಪ್ಷನ್ ಎ ಏನಿದೆ, ರೆಸಿಸ್ಟೆನ್ಸ್ ಟು ಇನ್ಸೆಕ್ಟ್ ಪೆಸ್ಟ್ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ವೆರಿ ಇಂಪಾರ್ಟೆಂಟ್, NCERT ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಮೇಜ್ ಈಸ್ ರೆಸಿಸ್ಟೆಂಟ್ ಟು ಮೇಜ್ ಸ್ಟೆಮ್ ಬೋರರ್ಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್. ಸೊ ಕರೆಕ್ಟಾಗಿ ನೋಡೋದಾದರೆ ಲೋ ಆಸ್ಪರ್ಟಿಕ್ ಆ್ಯಸಿಡ್, ಲೋ ನೈಟ್ರೋಜನ್ ಆ್ಯಂಡ್ ಲೋ ಶುಗರ್ ಅಂತಿದೆ. ಅಲ್ಲ, ಈಗ ಮೇಜ್ನಲ್ಲಿ ಹೈ ಆಸ್ಪರ್ಟಿಕ್ ಆ್ಯಸಿಡ್ ಇರುತ್ತೆ, ಲೋ ನೈಟ್ರೋಜನ್ ಇರುತ್ತೆ, ಲೋ ಶುಗರ್ ಕಂಟೆಂಟ್ ಇರುತ್ತೆ. ಇದೇ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್. ಇದರಿಂದಾಗಿ ಏನಾಗ್ತದೆ, ಈ ಮೇಜ್ನಲ್ಲಿ ಬರುವಂಥ ಈ ಸ್ಟೆಮ್ಮನ್ನು ತಿನ್ನುವಂಥ ಬೋರರ್ಸ್ ಇರುತ್ತಲ್ಲೋ ಪ್ಲಾಂಟ್ಸ್ ಇನ್ಸೆಕ್ಟ್ಸ್ಗಳು, ಅದಕ್ಕೆ ಅಷ್ಟು ಸುಲಭದಲ್ಲಿ ಅದನ್ನು ತಿನ್ನಲಿಕ್ಕೆ ಬರೋದಿಲ್ಲ. ಬಿಕಾಸ್ ಆಸ್ಪರ್ಟಿಕ್ ಆ್ಯಸಿಡ್ ಏನಿದೆ ಅದು ಹೈ ಇದೆ, ಒಂಥರ ನ್ಯಾಚುರಲ್ ರೆಸಿಸ್ಟೆನ್ಸ್. ಸೊ ಇದನ್ನು ಬರೆದಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗೋದು ಬೇಡ ಅಂಥೇಳಿ 4 ಡಿಫ್ರೆಂಟ್ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೀನಿ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು ನೋಡಿ. ಮ್ಯಾಚ್ ಕಾಲಮ್ 1 ವಿತ್ ಕಾಲಮ್ 2 ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದ ಕೋಡ್ಸ್ ಗಿವನ್ ಬಿಲೋ. ನೋಡಿ, ಅಲ್ಲಿ ಫ್ಲ್ಯಾಟ್ ಬೀನ್ ಅಂತಿದೆ. ಫ್ಲ್ಯಾಟ್ ಬೀನಿಗೆ ಸೈಂಟಿಫಿಕ್ ನೇಮು ಪುಸಾಸೆಮ್ 2. ವೆರಿ ಇಂಪಾರ್ಟೆಂಟ್. ಈಗ ನಾರ್ಮಲಿ ಫ್ಲ್ಯಾಟ್ ಬೀನ್ ಯಾವುದರಿಂದ ರೆಸಿಸ್ಟೆನ್ಸನ್ನು ಹೊಂದಿದೆ ಅಂತ ಹೇಳಿದ್ರೆ, ಒಂದು ಜೆಸಿಡ್ಸು, ಆಫಿಡ್ಸ್. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಬರೆದಿಟ್ಕೊಳ್ಳಿ. ಜೊತೆಗೆ ಫ್ರೂಟ್ ಬೋರರ್ ಕೂಡ ಹೌದು. ಈಗ ಓಕ್ರಾ ಅಂತಿದೆ ನೋಡಿ, ಇದು ನಾರ್ಮಲಿ ಶೂಟ್ ಹಾಗೂ ಈ ಸ್ಟೆಮ್ ಬೋರರ್ಗಳಿಂದ ಪ್ರಿವೆನ್ಷನನ್ನು ಪಡ್ಕೊಂಡಿದೆ ಆ್ಯಕ್ಚುಲಿ, ರೆಸಿಸ್ಟೆಂಟ್ ಅದು. ಓಕೆ, ಈವನ್ ಫ್ರೂಟ್ ಬೋರರ್ಗೂ ಅವು ಅನ್ವಯಿಸ್ತದೆ. ಸೊ ಇದಕ್ಕೆ ಓಕ್ರಾ ಅಂತ ತಗೊಂಡ್ರೆ ನಾವು ಪುಸಾಸವಾಮಿ, ಓಕೆ, ಸೈಂಟಿಫಿಕ್ ನೇಮ್ ಅದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬ್ರಸಿಕಾ ಅಂತಿದೆ. ಬ್ರಸಿಕಾ ನಾರ್ಮಲಿ ಇನ್ಸೆಕ್ಟ್ಸ್ ಅಂದರೆ ಅಫಿಡ್ಸಿಂದ ರೆಸಿಸ್ಟೆನ್ಸನ್ನು ಹೊಂದಿದೆ, ಅದನ್ನು ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಆಪ್ಷನ್ ಪುಸಾ ಗೌರವ್. ಸೊ ಹಾಗೆ ನೋಡಿದ್ರೆ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಇಲ್ಲಿ ಸ್ವಲ್ಪ ಮೆಮೊರಿ ಬೇಕಾಗ್ತದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಏನು ಒಂದು 5 ನಿಮಿಷ ತೊಗೊಳ್ಬೋದು ಟೈಮು. ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು, ಸ್ವಲ್ಪ ಯೋಚನೆ ಮಾಡ್ತಾ ಇರೋದು ಬಂದುಬಿಡುತ್ತೆ. ಓಕೆ, ಈಗ ನೋಡಿ, ಬ್ರೀಡಿಂಗ್ ಕ್ರಾಪ್ಸ್ ವಿತ್ ಹೈಯರ್ ಲೆವೆಲ್ಸ್ ಆಫ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ಹೈಯರ್ ಪ್ರೋಟೀನ್ಸ್ ಆ್ಯಂಡ್ ಹೆಲ್ದಿಯರ್ ಫ್ಯಾಟ್ಸ್ ಈಸ್ ಕಾಲ್ಡ್ ಆಸ್ ಬಯೋಫಾರ್ಟಿಫಿಕೇಷನ್. ಅಲ್ಲಿ ಡೆಫಿನೇಷನ್ ಗೊತ್ತಿದೆ ನಿಮಗೆ, ನೀವೀಗ ಬೋರ್ಡ್ ಎಕ್ಸಾಮ್ಗೆ ಓದಿರ್ತೀರಿ. ಸೊ ಇಷ್ಟು ಡಿಫಿಕಲ್ಟ್ ಇರೋದಿಲ್ಲ, ಅಂದರೆ ಇಷ್ಟೊಂದು ಡಿಫಿಕಲ್ಟ್ ಆಗೋದಿಲ್ಲ, ಬಿಕಾಸ್ ಯು ನೋ ಇಟ್ ಬಯೋಫಾರ್ಟಿಫಿಕೇಷನ್. ಅದರ ಎಕ್ಸಾಂಪಲ್ಸ್ಗಳನ್ನು ಮಾತ್ರ ಸ್ವಲ್ಪ ನೆನಪಲ್ಲಿಟ್ಕೋಬೇಕು. ಓಕೆ, ಈಗ ಟೋಟಿಪೊಟೆನ್ಸಿ, ಮೈಕ್ರೋಪ್ರೊಪಗೇಷನ್ ಬರ್ತೀನಿ, ಅದು ಚಾಪ್ಟರ್ದು ಕೊನೆಯ ಕಾನ್ಸೆಪ್ಟು. ಈಗ 31ನೇ ಕ್ವಶನ್ ನೋಡಿ, ಪ್ಲಾಂಟ್ಸ್ ಲೈಕ್ ಬಿಟರ್ ಗಾರ್ಡ್, ಬತುವ, ಮಸ್ಟರ್ಡ್, ಟೊಮ್ಯಾಟೊ, ಅಂದರೆ ಎಲ್ಲ ಕೊಡೋಲ್ಲ, ನಾನು ಎಲ್ಲ ಎಕ್ಸಾಂಪಲ್ಸ್ಗಳನ್ನ ಹಾಕಿದೆ ನಿಮಗೆ ಗೊತ್ತಿರಲಿ ಅಂತ ಹೇಳಿ. ಓಕೆ, ಡೆವಲಪ್ಡ್ ಥ್ರೂ ಬಯೋಫಾರ್ಟಿಫಿಕೇಷನ್ ಮೆಥಡ್ ಈಸ್ ಎನ್ರಿಚ್ಡ್ ವಿತ್ ವೈಟಮಿನ್ ಸಿ. ಇದು ಬಯೋಫಾರ್ಟಿಫೈಡ್ ಪ್ಲಾಂಟ್ಸ್ಗಳು ಯಾವುದೆಲ್ಲ ಇದೆ ನೋಡಿ, ಬಿಟರ್ ಗಾರ್ಡ್ ಇದೆ, ಬತುವ ಇದೆ, ಮಸ್ಟರ್ಡ್ ಇದೆ, ಟೊಮ್ಯಾಟೊ ಇದೆ. ಸ್ವಲ್ಪ ನೆನ್ಪಿಟ್ಕೋಬೇಕು, ವೈಟಮಿನ್ ಸಿ ಇರುತ್ತೆ ಅದರಲ್ಲಿ.
ಅದೇ ಥರ 32 ಕ್ವೆಶನ್ಗೆ ಹೋಗೋದಾದರೆ ಪ್ಲಾಂಟ್ಸ್ ಲೈಕ್ ಕ್ಯಾರೆಟ್ಸ್, ಸ್ಪಿನಾಚ್, ಪಂಪ್ಕಿನ್ ಡೆವಲಪ್ಡ್ ಥ್ರೂ ಬಯೋಫಾರ್ಟಿಫಿಕೇಷನ್ ಮೆಥಡ್ ಈಸ್ ಎನ್ರಿಚ್ಡ್ ವಿತ್. ಕ್ಯಾರೆಟ್ಸ್ ಅಂತ ಹೇಳಿದಾಗ ನಿಮಗೆ ಸ್ವಲ್ಪ ತಲೆಗೆ ಹೋಗಬೇಕು, ವೈಟಮಿನ್ ಎ ಅಷ್ಟೇ. ಓಕೆ, ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ಬಟ್ ಸ್ಪಿನಾಚ್ ಮತ್ತು ಪಂಪ್ಕಿನ್ ಸ್ವಲ್ಪ ನೆನ್ಪಿಟ್ಕೋಬೇಕು, ವೈಟಮಿನ್ ಎ. ಓಕೆ, ಬಯೋಫಾರ್ಟಿಫೈಡ್ ಪ್ಲಾಂಟ್ಸ್ ಅದು. ನೆಕ್ಸ್ಟ್ ನೋಡಿ, ಪ್ಲಾಂಟ್ಸ್ ಲೈಕ್ ಸ್ಪಿನಾಚ್ ಆ್ಯಂಡ್ ಬತುವಾ ಡೆವಲಪ್ಡ್ ಥ್ರೂ ಬಯೋಫಾರ್ಟಿಫಿಕೇಷನ್ ಮೆಥಡ್ ಈಸ್ ಎನ್ರಿಚ್ಡ್ ವಿತ್. ಒಟ್ಟಿಗೆ ಕೇಳಿಬಿಟ್ರೆ ಸೊ ನೀವು ಏನು ಮಾಡ್ಬೋದು, ಅಯನ್ ಮತ್ತು ಕ್ಯಾಲ್ಶಿಯಂ. ಓಕೆ, ಜೊತೆಗೆ ಅದರಲ್ಲಿ ವೈಟಮಿನ್ ಎ ಕೂಡ ಇರುತ್ತೆ. ಆಪ್ಷನ್ ಬಿ ಸರಿ ಇದೆ. ನೆಕ್ಸ್ಟ್ ನೋಡಿ, ವಿಚ್ ಒನ್ ಈಸ್ ಕರೆಕ್ಟ್ ಅಬೌಟ್ ಅಟ್ಲಾಸ್ 66? ಇಟ್ ಈಸ್ ಎ ಬಯೋಫಾರ್ಟಿಫೈಡ್ ವೀಟ್ ವಿತ್ ಹೈಲಿ ಎನ್ರಿಚ್ಡ್ ಪ್ರೋಟೀನ್ ಇನ್ ಇಟ್. ಅಷ್ಟೇ, ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಒನ್ ಆಫ್ ದ ಆಲ್ಟರ್ನೇಟ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಫಾರ್ ಆ್ಯನಿಮಲ್ ಆ್ಯಂಡ್ ಹ್ಯೂಮನ್ ನ್ಯೂಟ್ರಿಷನ್ ಗೊತ್ತಿದೆ, ಸಿಂಗಲ್ ಸೆಲ್ ಪ್ರೋಟೀನ್. ಸೊ ಸಿಂಗಲ್ ಸೆಲ್ ಪ್ರೋಟೀನಿಂದ ಬಹಳಷ್ಟು ಅಡ್ವಾಂಟೇಜ್ ಇದೆ. ಒಂದು ಏನು ಅಂತ ಹೇಳಿದ್ರೆ, ಒಂದು ಸಿಂಗಲ್ ಸೆಲ್ ಮೈಕ್ರೋ ಆರ್ಗನಿಸಮ್ನಿಂದ ನೀವು ಬಹಳಷ್ಟು ಪ್ರೋಟೀನ್ಸ್ಗಳನ್ನು ಉತ್ಪತ್ತಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸ್ಪಿರುಲಿನಾ ಅಂತ ಹೇಳಿ, ಅಥವಾ ಮಿಥೈಲೋಫೈಲಸ್ ಮಿಥೈಲೋಟ್ರೋಪಸ್ ಅಂತ ಹೇಳಿ. ಈ ಒಂದು ಪ್ರಾಸೆಸ್ಸಿಗೆ ನಮಗೆ ತುಂಬ ಎಕ್ಸ್ಪೆನ್ಸಿವ್ ಆಗಿ ಮಾಡುವಂಥ ಪ್ರಾಸೆಸ್ ಏನಿಲ್ಲ. ಕಡಿಮೆ ಖರ್ಚಿನಲ್ಲೇ ಎಲ್ಲ ರೀತಿಯಲ್ಲಿ ನಾವು ಪ್ರೋಟೀನ್ಸನ್ನು ಉತ್ಪತ್ತಿ ಮಾಡ್ಬೋದು. ಸೀವೇಜ್ನಲ್ಲೂ ಬೆಳೆಸಬಹುದು, ಅಥವಾ ಕೊಳಿತಿರುವಂಥ ಯಾವುದೇ ವಸ್ತುಗಳ ಮೇಲೆ ಬೆಳೆಸಬಹುದು. ಒಂಥರ ಕಾಸ್ಟ್ ಎಫೆಕ್ಟಿವ್ ಆ್ಯಕ್ಚುಲಿ. ಓಕೆ, ಮತ್ತು ಇದೊಂಥರ ಎನ್ವೈರ್ನಮೆಂಟಲ್ ಫ್ರೆಂಡ್ಲಿ, ಪೊಲ್ಯೂಷನ್ ರೇಟ್ ಇರೋದಿಲ್ಲ ಇದರಲ್ಲಿ. ಓಕೆ, ಹಾಗೆ ನೋಡೋದಾದರೆ ನೀವೀಗ ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಹೇಳ್ತೀವಿ, ಪ್ರೋಟೀನ್ ಅಂತ ಬರೀ ಪ್ರೋಟೀನ್ ಮಾತ್ರ ಇರೋದಿಲ್ಲ ಅದರಲ್ಲಿ. ಮಿನರಲ್ಸು, ಫ್ಯಾಟ್ಸು, ವೈಟಮಿನ್ಸು, ಎಲ್ಲ ರೀತಿ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಓಕೆ, ಸೊ ಆಪ್ಷನ್ನು ಎ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಸಿಂಗಲ್ ಸೆಲ್ ಪ್ರೋಟೀನ್ ಈಸ್ ಪ್ರೊಡ್ಯೂಸ್ ಫ್ರಮ್ ಅಂತಿದೆ ನೋಡಿ. ಅಟ್ಲಾಸ್ 66, ಪುಸಾ ಶುಭ್ರ, ಅಬೆಲೊಮಾಸ್ಕಸ್ ಎಸ್ಕ್ಯುಲೆಂಟ್ಸ್ ಅಲ್ಲ, ಮಿಥೈಲೋಫೈಲಸ್ ಮಿಥೈಲೋಟ್ರೋಪಸ್ ಅಥವಾ ಸ್ಪಿರುಲಿನಾ ಒಟ್ಟಿಗೆ ಹಾಕಿದ್ದೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಎರಡೂ ಕಲ್ತ್ಕೊಂಡು ಇಟ್ಕೊಂಡಿರಿ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೋಡಿ, ಈಗ ಇದು ಒಂದು ಕಾಲದಲ್ಲಿ ನೀಟ್ನಲ್ಲಿ ಕೇಳಿದಂಥ ಕ್ವಶನ್, ಅದಕ್ಕೆ ಇಲ್ಲೇ ಹಾಕಿದ್ದೀನಿ ರಿಗಾರ್ಡಿಂಗ್ SCP. ಪಿಕ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಸಿಂಗಲ್ ಸೆಲ್ ಪ್ರೋಟೀನ್ ಅಂತಿದೆ. It is an alternate source of protein, minerals, fats, carbohydrates, vitamins for animals and humans. Correct. SCP increases environmental pollution. ಇಲ್ಲ, ಇದು decreases. ಬರ್ದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. SCP production requires non-degradable substances. ನಾನ್-ಡಿಗ್ರೇಡೇಬಲ್ ಅಲ್ಲ, ಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್. ಈಗ ಪೊಟ್ಯಾಟೊ ಮತ್ತು ಮೊಲಾಸಸ್ ಏನೆಲ್ಲ ಇದೆ ಅದರಲ್ಲೇ ನೀವು ಬೆಳೆಸ್ಬೋದು ಆ್ಯಕ್ಚುಲಿ. ಆದರೆ ಅದು ಡಿಗ್ರೇಡೇಬಲ್ ಸಬ್ಸ್ಟೆನ್ಸ್ ಆಗಿರಬೇಕು, ನಾನ್ ಡಿಗ್ರೇಡೇಬಲ್ ಸಬ್ಸ್ಟೆನ್ಸಿಂದ ಆಗೋದಿಲ್ಲ. ಓಕೆ, ನೆಕ್ಸ್ಟು ಅದು ತಪ್ಪಿದೆ. ಬ್ಲೂ ಗ್ರೀನ್ ಆಲ್ಗೆ ಲೈಕ್ ಸ್ಪಿರುಲಿನಾ ಈಸ್ ಯೂಸ್ ಟು ಪ್ರೊಡ್ಯೂಸ್ SCP. ಹೌದು, ಇದ್ರ ಜೊತೆಗೆ ಮಿಥೈಲೋಫೈಲಸ್ ಮಿಥೈಲೋಟ್ರೋಪಸ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ನೋಡಿದ್ರೆ ಸ್ಟೇಟ್ಮೆಂಟ್ 1 ಮತ್ತು 4 ಕರೆಕ್ಟ್ ಆದಂಥ ಉತ್ತರ. ಆಪ್ಷನ್ ಸಿ ಕರೆಕ್ಟ್ ಇದೆ. ಇನ್ನೊಂದು ನೋಡಿ, SCP ಇಂದ ಬಂದಿರುವಂಥ ಇನ್ನೊಂದು ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ಆರ್ ಇನ್ಕರೆಕ್ಟ್ ಫಾರ್ ಸಿಂಗಲ್ ಸೆಲ್ ಪ್ರೋಟೀನ್? ಯಾವುದು ತಪ್ಪಿದೆ ಅಂತ ಹೇಳಬೇಕೀಗ ನಾವು. ದ ಬಯೋಮಾಸ್ ಈಸ್ ಒಬ್ಟೈನ್ಡ್ ಫ್ರಮ್ ಯುನಿಸೆಲ್ಯುಲರ್ ಮೈಕ್ರೋ ಆರ್ಗನಿಸಮ್ಸ್ ಓನ್ಲಿ. ಹೌದಲ್ವಾ, ಸಿಂಗಲ್ ಸೆಲ್ ಪ್ರೋಟೀನ್ ಒಂದೇ ಮೈಕ್ರೋ ಆರ್ಗನಿಸಮಿಂದ ಉತ್ಪತ್ತಿ ಮಾಡುವಂಥದ್ದು. ಅಂದರೆ ಒಂದೇ ಅಂತ ಹೇಳಿದ್ರೆ ಸಿಂಗಲ್ ಸೆಲ್ಡ್. ಇಟ್ ಪ್ರೊವೈಡ್ಸ್ ಅ ಪ್ರೋಟೀನ್ ರಿಚ್ ಸಪ್ಲಿಮೆಂಟ್. ಹೌದು, ಅದ್ರ ಜೊತೆಗೆ ಕಾರ್ಬೋಹೈಡ್ರೇಟ್ ಹೌದು, ಫ್ಯಾಟ್ ಇದೆ, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಕೊಡ್ತದೆ. ಓಕೆ, ಅದು ಕೂಡ ಕರೆಕ್ಟು. SCP ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಬ್ಯಾಕ್ಟೀರಿಯಾ ಆ್ಯಂಡ್ ಆಲ್ಗೆ ಬಟ್ ನಾಟ್ ಫಂಗೈ. ಇಲ್ಲಲ್ಲ, ಫಂಗೈನೂ ಯೂಸ್ ಮಾಡ್ಬೋದು ನೀವು, ಯಾವುದೇ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ನ ಯೂಸ್ ಮಾಡ್ಬೋದು. ಹಾಗೆ ನೋಡೋದಾದರೆ ಸ್ಟೇಟ್ಮೆಂಟ್ 3 ಏನಿದೆ ಅದು ಇನ್ಕರೆಕ್ಟ್ ಇದೆ. ನೋಡೋಣ. ಇಟ್ ಹೆಲ್ಪ್ಸ್ ಟು ಮಿನಿಮೈಸ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್. ಹೌದು, ಇದು ಕಡಿಮೆ ಮಾಡ್ತದೆ ಪೊಲ್ಯೂಷನ್ ರೇಟನ್ನು. SCP ಹ್ಯಾಸ್ ಟು ಬಿ ಪ್ರೊಸೆಸ್ಡ್ ಬಿಫೋರ್ ಯೂಸ್. ಹೌದು, ನೇರವಾಗಿ ತಿನ್ನಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಆ್ಯಕ್ಚುಲಿ ಯೂಸ್ ಬಯೋರಿಯಾಕ್ಟರ್ಸ್. ಅದಾದಮೇಲೆ ಆ್ಯಕ್ಚುಲಿ ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ. ಏನಾದರೂ ಪೊಲ್ಯೂಟೆಂಟ್ಸ್ ಇದ್ದರೆ ಅಥವಾ ಮೈಕ್ರೋಬ್ಸಿಂದ ಯೂಸ್ ಮಾಡ್ಕೊಂಡು ಬೆಳೆಸೋದು. ಸೊ ಇಟ್ ಮೇ ಕಾಸ್ ಡಿಸೀಸಸ್. ಸೊ ಪ್ರೊಸೆಸ್ ಮಾಡಬೇಕಾಗ್ತದೆ. ಹಾಗೆ ನೋಡೋದಾದರೆ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟು. ಸ್ಟೇಟ್ಮೆಂಟ್ 3 ಇನ್ಕರೆಕ್ಟ್. ದಟ್ ಇಸ್ ಅ ಕರೆಕ್ಟ್ ಆನ್ಸರ್. ವಿಚ್ ಅಮಂಗ್ ದ ಫಾಲೋವಿಂಗ್ ವಿಲ್ ಬಿ ಯೂಸ್ಡ್ ಆ್ಯಸ್ ಅನ್ ಎಕ್ಸ್ಪ್ಲಾಂಟ್ ಟು ಜನರೇಟ್ ಅ ಡಿಸೀಸ್ ಫ್ರೀ ಪ್ಲ್ಯಾಂಟ್? ಸೊ ಅರ್ಥ ಮಾಡ್ಕೊಳ್ಳಿ. ಈಗ ಮೆರಿಸ್ಟಮ್ಯಾಟಿಕ್ ಕಲ್ಚರ್ ಅಂತ ಕರಿತೀವಿ. ಈಗ ಮೆರಿಸ್ಟಮ್ಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ರೂಟ್ ಎಪಿಕಲ್ ಮೆರಿಸ್ಟಮ್. ನಾನು ಇಲ್ಲಿ ಹೇಳಬೇಕಿತ್ತು. ರೂಟ್ ಎಪಿಕಲ್ ಮೆರಿಸ್ಟಮ್ ಹಾಗೂ ಶೂಟ್ ಎಪಿಕಲ್ ಮೆರಿಸ್ಟಮ್ ಎರಡು ಇರುತ್ತಲ್ವ. ಆ ಮೆರಿಸ್ಟಮ್ಸ್ ಅಂತ ಹೇಳಿದ್ರೆ ಆ್ಯಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್. ಅದರೊಳಗಡೆ ಯಾವುದೇ ರೀತಿಯಾದಂಥ ಈ ಮೈಕ್ರೋ ಆರ್ಗನಿಸಮ್ಸು ಅಥವಾ ವೈರಸ್ಸು ಇರೋದಿಲ್ಲ. ಈಗ ಪ್ಲ್ಯಾಂಟ್ ಪೂರ ಡಿಸೀಸ್ಡ್ ಆಗಿರುತ್ತೆ, ವೈರಸ್ ಇದು ಇನ್ಫೆಕ್ಟ್ ಮಾಡಿರುತ್ತೆ. ಆದರೆ ಮೆರಿಸ್ಟೆಮ್ಸ್ ಹೊಸದಾಗಿ ಡಿವೈಡ್ ಆಗ್ತಾ ಇರೋ ಸೆಲ್ಸ್ ಆಗಿರೋದ್ರಿಂದ ಅದರೊಳಗಡೆ ವೈರಸ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ಸ್ ನ್ಯೂ ಸೆಲ್ಸ್. ಆಯ್ತು, ಇನ್ನು ಸ್ವಲ್ಪ ಟೈಮ್ ಬಿಟ್ಟರೆ ಆಬ್ವಿಯಸ್ಲಿ ಹೋಗ್ತದೆ ವೈರಸ್. ಬಟ್ ಹೊಸದಾಗಿ ಉತ್ಪತ್ತಿ ಆದಂಥ ಸೆಲ್ಸ್ಗಳಲ್ಲಿ ವೈರಸ್ ಇರೋದಿಲ್ಲ. ಸೊ ಈಗ ನೀವೀಗ ಕೆಲವು ಸಲ ಈ ಶೂಟ್ ಎಪಿಕಲ್ ಮೆರಿಸ್ಟಮ್ ಬೆಳೀತಾ ಕೆಲವು ಸೆಲ್ಸ್ಗಳನ್ನು ಹಿಂದೆ ಉಳಿಸಿಬಿಡ್ತದೆ. ಆ ಸೆಲ್ಗಳೇ ಏನು ಮಾಡ್ತದೆ, ಆಕ್ಸಿಲರಿ ಬಡ್ಡನ್ನು ಫಾರ್ಮ್ ಮಾಡೋದು. ಈ ಆಕ್ಸಿಲರಿ ಬಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಲೀಫನ್ನು ಉತ್ಪತ್ತಿ ಮಾಡಬಹುದು ಅಥವಾ ಬ್ರಾಂಚಸನ್ನು ಉತ್ಪತ್ತಿ ಮಾಡಬಹುದು ಅಲ್ವಾ. ಕೆಲವು ಸಲ ಆಕ್ಸಿಲರಿ ಬಡ್ ಫ್ಲೋರಲ್ ಬಡ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಫ್ಲವರನ್ನು ಉತ್ಪತ್ತಿ ಮಾಡ್ತದೆ. ಇರಲಿ, ಓಕೆ. ಸೊ ಆಕ್ಸಿಲರಿ ಬಡ್ ಆಗಿರ್ಬೋದು ಅಥವಾ ಶೂಟ್ ಅಪಿಕಲ್ ಮೆರಿಸ್ಟಮು, ರೂಟ್ ಅಪಿಕಲ್ ಮೆರಿಸ್ಟಮ್ಗಳಲ್ಲಿ ಮೆರಿಸ್ಟಮ್ಸ್ ಇರೋದ್ರಿಂದ ಆಬ್ವಿಯಸ್ಲಿ ಅಲ್ಲಿ ವೈರಸ್ ಇರೋದೇ ಇಲ್ಲ.
ಸೊ ಇದನ್ನು ನಾವು ಯೂಸ್ ಮಾಡ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಮೆರಿಸ್ಟಮ್ಸ್ಗಳನ್ನು ಹೊರ ತೆಗೆದುಬಿಟ್ರೆ ಯೂಸಿಂಗ್ ಮೈಕ್ರೋ ಪ್ರೊಪಗೇಷನ್ ಮೆಥಡ್ ಅದನ್ನು ಯೂಸ್ ಮಾಡ್ಕೊಂಡು ನಾನು ಹೊಸ ಪ್ಲ್ಯಾಂಟ್ ವೈರಲ್ ಫ್ರೀ ಪ್ಲ್ಯಾಂಟ್ಗಳನ್ನು ಇನ್ಫೆಕ್ಟೆಡ್ ಪ್ಲ್ಯಾಂಟಿಂದ ಉತ್ಪತ್ತಿ ಮಾಡ್ಬೋದು. ದಿಸ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಹಾಗೆ ನೋಡೋದಾದರೆ ಇಲ್ಲಿ ನೋಡಿ ಆಂಥರ್, ಓವರಿಸೆಲ್, ಶೂಟ್ ಟಿಪ್ ಮತ್ತು ಯಂಗ್. ಶೂಟ್ ಟಿಪ್ ಆಪ್ಷನ್ ಸಿ ಕರೆಕ್ಟ್. ಯಾಕೆಂತೇಳಿ ಅಲ್ಲಿ ಎಪಿಕಲ್ ಮೆರಿಸ್ಟಮ್ಸ್ ಇರುತ್ತೆ, ಶೂಟ್ ಎಪಿಕಲ್ ಮೆರಿಸ್ಟಮ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಮೆರಿಸ್ಟೆಮೆಟಿಕ್ ಕಲ್ಚರ್ ಅಂತ ಕರೀತಾರೆ. ಮೈಕ್ರೋ ಪ್ರೊಪಗೇಷನ್ ಇನ್ಕ್ಲೂಡ್ಸ್ ಅಂದರೆ ಏನಪ್ಪ, ಒಂದು ಸೆಲ್ಲನ್ನು ಇಟ್ಕೊಂಡ್ಬಿಟ್ಟು ಥೌಸಂಡ್ಸ್ ಆಫ್ ಪ್ಲ್ಯಾಂಟ್ಸ್ಗಳನ್ನು ಉತ್ಪತ್ತಿ ಮಾಡುವಂಥ ಒಂದು ಪ್ರಾಸೆಸ್ಗೆ ನಾವು ಮೈಕ್ರೋ ಪ್ರೊಪಗೇಷನ್ ಅಂತ ಕರಿತೀವಿ. ಬಹಳಷ್ಟು ಅಡ್ವಾಂಟೇಜ್ ಇದೆ ಇದರಿಂದ. ಆಪ್ಷನ್ ಬಿ ನೋಡಿ, ವೆಜಿಟೇಟಿವ್ ಮಲ್ಟಿಪ್ಲಿಕೇಶನ್ ಆಫ್ ಪ್ಲಾಂಟ್ಸ್ ಬೈ ಯೂಸಿಂಗ್ ಸ್ಮಾಲ್ ಎಕ್ಸ್ಪ್ಲಾಂಟ್ಸ್. ಎಕ್ಸ್ಪ್ಲಾಂಟ್ ಅಂದರೆ ಗೊತ್ತಿದೆಯಾ? ಎಕ್ಸ್ಪ್ಲಾಂಟ್ ಅಂತ ಹೇಳಿದ್ರೆ ಒಂದು ಆರ್ಗ್ಯಾನಿಸಮ್ದು ಒಂದು ಸಣ್ಣ ಒಂದು ಟಿಶ್ಯೂ, ಆಯಿತಾ? ಅದರಿಂದ ಬೇಕಾದ್ರೆ ನೀವು ಒಂದು ಹೊಸ ಆರ್ಗ್ಯಾನಿಸಮ್ನ ಉತ್ಪತ್ತಿ ಮಾಡ್ಬೋದು. ಅಥವಾ ಪ್ಲಾಂಟಿನ ಒಂದು ಟಿಶ್ಯೂ ಅದನ್ನು ಯೂಸ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಮೆರಿಸ್ಟಮ್ ಅದು ಕೂಡ ಟಿಶ್ಯೂ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಒಂದು ಹೊಸ ಪ್ಲಾಂಟನ್ನು ಉತ್ಪತ್ತಿ ಮಾಡ್ಬೋದು. ಎಕ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಓಕೆ, ಆಪ್ಷನ್ ಬಿ ಕರೆಕ್ಟ್ ಇದೆ. 41st ಕ್ವೆಶನ್ ನೋಡೋದಾದರೆ, ದ ಕೆಪಾಸಿಟಿ ಟು ಜನರೇಟ್ ಎ ಹೋಲ್ ಪ್ಲಾಂಟ್ ಫ್ರಮ್ ಎ ಸಿಂಗಲ್ ಸೆಲ್ ಈಸ್ ಕಾಲ್ಡ್ ಟೋಟಿಪೊಟೆನ್ಸಿ. ಪ್ರತಿಯೊಂದು ಸೆಲ್ಲಿಗೂ ಹೊಸದಾಗಿ ಪ್ಲ್ಯಾಂಟನ್ನು ಉತ್ಪತ್ತಿ ಮಾಡುವಂಥ ಕೆಪಾಸಿಟಿ ಇರ್ತದೆ, ಟೋಟಿಪೊಟೆನ್ಸಿ ಅಂತ ಹೇಳ್ತೀವಿ ಇದಕ್ಕೆ. ಅರ್ಥ ಆಯ್ತಾ? ಈ ಸೆಲ್ಗಳನ್ನು ಇಟ್ಕೊಂಡೆ, ಫಾರ್ ಎಕ್ಸಾಂಪಲ್ ಮೆರಿಸ್ಟಮ್ಗಳನ್ನು ಇಟ್ಕೊಂಡೆ ಹೊಸ ಪ್ಲ್ಯಾಂಟನ್ನು ಉತ್ಪತ್ತಿ ಮಾಡ್ತಾರೆ. ಒಂದು ಸೆಲ್ ಸಾಕು ಒಂದು ಪ್ಲ್ಯಾಂಟನ್ನು ಉತ್ಪತ್ತಿ ಮಾಡಲಿಕ್ಕೆ. ಸೊ ಬಿಕಾಸ್ ಈಚ್ ಸೆಲ್ ಹ್ಯಾಸ್ ದಿ ಕೆಪಾಸಿಟಿ ಟು ಫಾರ್ಮ್ ಎ ನ್ಯೂ ಪ್ಲ್ಯಾಂಟ್, ಟೋಟಿಪೊಟೆಂಟ್ ಸೆಲ್ ಅಂತ ಕರಿತೀವಿ. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಪ್ರೊಡಕ್ಷನ್ ಆಫ್ ವೈರಸ್ ಫ್ರೀ ಆರ್ ಡಿಸೀಸ್ ಫ್ರೀ ಪ್ಲ್ಯಾಂಟ್ಸ್ ಫ್ರಮ್ ವೈರಲ್ ಇನ್ಫೆಕ್ಟೆಡ್ ಪ್ಲ್ಯಾಂಟ್ಸ್ ಕ್ಯಾನ್ ಬಿ ಡನ್ ಥ್ರೂ ಅಂತ ಕೇಳಿದ್ದಾರೆ. ಮೆರಿಸ್ಟಮ್ಯಾಟಿಕ್ ಕಲ್ಚರ್ ಅಥವಾ ಮೆರಿಸ್ಟಮ್ ಕಲ್ಚರ್, ಈಗಷ್ಟೇ ಹೇಳಿದ್ದೀನಿ. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಸೊ ಮೆರಿಸ್ಟಮ್ ಕಲ್ಚರ್ಗೆ ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನು ಬರೆದಿಟ್ಕೊಳ್ಳಿ. ಈಗ ಬನಾನಾ ಇದೆ, ಶುಗರ್ ಕೇನ್ ಇದೆ, ಪೊಟ್ಯಾಟೊ ಬರೆದಿಟ್ಕೊಳ್ಳಿ. ಮೆರಿಸ್ಟಮ್ ಕಲ್ಚರ್ NCERT ಕೊಟ್ಟಿದ್ದಾರೆ. ಓಕೆ, ಬನಾನಾ, ಶುಗರ್ ಕೇನ್, ಪೊಟ್ಯಾಟೊ ಎಕ್ಸಾಂಪಲ್ಸ್. 43rd ಕ್ವೆಶನ್ ಬರೆದಾದರೆ, ಮೆಥಡ್ ಆಫ್ ಪ್ರೊಡ್ಯೂಸಿಂಗ್ ಥೌಸಂಡ್ಸ್ ಆಫ್ ಪ್ಲಾಂಟ್ಸ್ ಥ್ರೂ ಟಿಶ್ಯೂ ಕಲ್ಚರ್ ಈಸ್ ಕಾಲ್ಡ್ ಮೈಕ್ರೋ ಪ್ರೊಪಗೇಷನ್. ಈಸಿ ಇದೆ ನೋಡಿ. ಜೆನೆಟಿಕಲಿ ಐಡೆಂಟಿಕಲ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಥ್ರೂ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಆರ್ ಕಾಲ್ಡ್. ಇದಕ್ಕೇನು ಕರಿತೀರಿ ಅಂತ ಹೇಳಿದ್ರೆ ಸೋಮಾ ಕ್ಲೋನ್ಸ್ ಅಂತ ಕರಿತೀರಿ. ಹೌದಾ? ಸೊ ಜೆನೆಟಿಕಲಿ ಐಡೆಂಟಿಕಲ್ ಪ್ಲಾಂಟ್ಸ್ ಆ್ಯಕ್ಚುಲಿ. ಈಗ ನಿಮ್ಮ ಹತ್ರ ಒಂದು ಸೆಲ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಪ್ಲಾಂಟ್ಗಳನ್ನು ಉತ್ಪತ್ತಿ ಮಾಡ್ತೀರಿ. ಆ ಪ್ಲಾಂಟ್ಗಳೆಲ್ಲ ಒಳಗಡೆ ಇರುವಂಥ ಜೀನ್ಸ್ ಎಲ್ಲ ಸೇಮ್ ಅಲ್ವಾ? ಅಂದರೆ ಈ ಪ್ಲಾಂಟ್ ಆಫ್ಸ್ಪ್ರಿಂಗ್ಸ್ ಪ್ಲಾಂಟ್ಸ್ ಇದೆ ನೋಡಿ, ಅದೆಲ್ಲ ಜೆನೆಟಿಕಲಿ ಸೇಮ್. ಸೊ ದೀಸ್ ಆರ್ ಕಾಲ್ಡ್ ಎ ಸೋಮೋಕ್ಲೋನ್ಸ್ ಅಂತ ಕರಿತೀವಿ. 45th ಕ್ವೆಶನ್ಗೆ ಹೋಗೋದಾದರೆ, ಫ್ಯೂಷನ್ ಆಫ್ ಪ್ರೋಟೋಪ್ಲಾಸ್ಟ್ ಆಫ್ 2 ಡಿಫ್ರೆಂಟ್ ಪ್ಲಾಂಟ್ ಸ್ಪೀಷೀಸ್ ಟರ್ಮ್ ಡಯಾಸ್ ಅಂತ. ಈಗ ನನ್ನ ಹತ್ರ 2 ಪ್ಲಾಂಟ್ಸ್ ಇದೆ. ಒಂದು ಪೊಟ್ಯಾಟೋದು ಸೆಲ್ ಇದೆ, ಇನ್ನೊಂದು ಪ್ಲಾಂಟ್ ಅಂತ ಹೇಳಿದ್ರೆ ಸೆಲ್ ತೊಗೊಳ್ಳೋಣ. ಪೊಟ್ಯಾಟೋ ಪ್ಲಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಪೊಟ್ಯಾಟೋ ಸೆಲ್, ಟೊಮ್ಯಾಟೊ ಪ್ಲಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಟೊಮ್ಯಾಟೊ ಸೆಲ್. ಅದರೊಳಗಡೆ ಏನು ಮಾಡುವ, ಸೆಲ್ ವಾಲನ್ನು ಡೈಜೆಸ್ಟ್ ಮಾಡಿಬಿಡೋಣ, ತೆಗೆದುಬಿಡೋಣ. ಉಳಿದಿರೋದು ಯಾವುದು? ಪ್ರೋಟೋಪ್ಲಾಸಮ್ ಅಥವಾ ಪ್ರೋಟೋಪ್ಲಾಸ್ಟ್. ಈ 2 ಪ್ರೋಟೋಪ್ಲಾಸ್ಟ್ಗಳನ್ನ ನಾನು ಫ್ಯೂಸ್ ಮಾಡಿದರೆ ಇದಕ್ಕೆ ನಾವು ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂತ ಕರೆಯೋದು. ಸೊ ನಿಮಗೆ ಸಿಗುವಂಥ ಒಂದು ಪ್ಲ್ಯಾಂಟ್ ಏನಿದೆ ಅದರ ಹೆಸರು ಪೊಮ್ಯಾಟೊ. ಪೊಟ್ಯಾಟೊ, ಟೊಮ್ಯಾಟೊ, ಪೊಮ್ಯಾಟೊ. ಪ್ರೋಟೋಪ್ಲಾಸ್ಟ್ ಫ್ಯೂಷನ್, ದಟ್ ಈಸ್ ಕಾಲ್ಡ್ ಎ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್. ಆಪ್ಷನ್ ಡಿ ಕರೆಕ್ಟ್ ಇದೆ. ನ್ಯೂ ಹೈಬ್ರಿಡ್ ಪ್ಲಾಂಟ್ ಪೊಮ್ಯಾಟೊ ಈಸ್ ಪ್ರೊಡ್ಯೂಸ್ಡ್ ಬೈ ಕಂಬೈನಿಂಗ್ ಪ್ರೋಟೋಪ್ಲಾಸ್ಟ್ ಆಫ್ ಟೊಮ್ಯಾಟೊ ಆ್ಯಂಡ್ ಪೊಟ್ಯಾಟೊ ಬೈ ಎ ಟೆಕ್ನಿಕ್ ಕಾಲ್ಡ್ ಎಸ್ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್. ಸೊ ಇಲ್ಲಿ ತನಕ ನಾವು 46 ಕ್ವೆಶನ್ಸ್, ಕಾನ್ಸೆಪ್ಟ್ ವೈಸ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಇಷ್ಟೇ ನೀವು ಓದಿದರೂ ಸಾಕು, ಬಿಕಾಸ್ ಇದರ ಮೇಲೇ ಕ್ವೆಶನ್ಸ್ಗಳು ಬರೋದು. ಆ ಕಡೆ ಈ ಕಡೆ ಹಾಕಿ ಕೊಡ್ತಾರೆ ಅಷ್ಟೇ. ಓಕೆ, ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ ಸೆಷನ್. ಮತ್ತು ಇದು ನಿಮಗೆ ಹೆಲ್ಪ್ಫುಲ್ ಕೂಡ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.